Okay. So today we are starting with the switching part. So we'll start from the scratch. Okay. Okay. So here we can see Cisco iOS mode. So ಇದು ಯಾರ್ಯಾರಿಗೆ ಗೊತ್ತು? So any idea ಇದ್ರ ಬಗ್ಗೆ? So how many modes we have in Cisco iOS? Anyone? ಯಾರಿಗಾದ್ರೆ ಗೊತ್ತಾ? iOS modes. No idea, right? ಓಕೆ ಸೊ ಲೆಟ್ ಡಿಸ್ಕಸ್ ದಿಸ್. ಸಿ ನಮಗೆ ಇದು ಬೇಸಿಗೆ ಗೊತ್ತಿಲ್ಲ, ಬಟ್ ನಾವು ಕಾನ್ಫಿಗರೇಷನ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ನಾಟ್ ಗುಡ್. ಸೊ ಬೇಸಿಕ್ ವೆರಿ ಇಂಪಾರ್ಟೆಂಟ್. ಓಕೆ ಸೊ ವಿ ಹ್ಯಾವ್ ಟೋಟಲ್ 6 iOS ಮೋಡ್. ಸೊ ನಿಮ್ದು ಬ್ಯಾಕ್ಗ್ರೌಂಡ್ ನಾಯ್ಸ್ ಹೆವಿ ಬರ್ತಾ ಇದೆ. ಯು ಕ್ಯಾನ್ ಮ್ಯೂಟ್ ಯುವರ್ ಸೆಲ್ಫ್. ಓಕೆ. ಸೊ ಸಿಸ್ಕೋದಲ್ಲಿ ಟೋಟಲ್ 6 iOS ಮೋಡ್ ಇದೆ. ಸೊ ಫಸ್ಟ್ ಈಸ್ ಯೂಸರ್ ಆಕ್ಸೆಸ್ ಮೋಡ್. ಸೊ ಯೂಸರ್ ಆಕ್ಸೆಸ್ ಮೋಡ್ ಅಂದರೆ ಬೇಸಿಕಲಿ ನಾವು ಬೇಸಿಕ್ ಮಾನಿಟರಿಂಗ್ ಕಮಾಂಡ್ಸ್ನ ರನ್ ಮಾಡ್ಬೋದು. ಓಕೆ, ಬೇಸಿಕ್ ಮಾನಿಟರಿಂಗ್ ಕಮಾಂಡ್ಸ್ ಲೈಕ್ ಪಿಂಗ್ ರನ್ ಮಾಡ್ಬೋದು, ಶೋ ಕಮಾಂಡ್ಸ್ ರನ್ ಮಾಡ್ಬೋದು, ಸಮ್ ಕಮಾಂಡ್ಸ್ನ ರನ್ ಮಾಡ್ಬೋದು. ಸೊ ಅದು ನಿಮಗೆ ಪ್ರಾಂಪ್ಟಲ್ಲಿ ಯಾವ ಥರ ಬರುತ್ತೆ ಅಂದರೆ ರೌಟರ್, ಎಕ್ಸಾಂಪಲ್ ನಾನು ರೌಟರ್ ತೊಗೊಂಡ್ರೆ ಇದು ರೌಟರು ಮತ್ತು ಈ ಸಿಂಬಲ್ ಬರುತ್ತೆ ನೋಡಿ. ಇದು ಸೊ ಇದು ಲೆಸ್ ದ್ಯಾನ್ ಸಿಂಬಲ್ ಬರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಯೂಸರ್ ಎಕ್ಸಿಕ್ಯೂಷನ್ ಮೋಡ್ ಅಂತೀವಿ. Okay, so let's say example here, let me add one switch or whatever it is. Okay, let me add one switch, IOL, and we'll see this is L2. Then let me change it to switch. Let's consider L3 switch or whatever it is. Okay, save it. So let me start this. Start. Okay, open it. ಓಕೆ, ಸೊ ಇವಾಗ ನೋಡಿ ನಮ್ದು ಸ್ವಿಚ್ ಬೂಟ್ ಆದಾಗ ಫಸ್ಟ್ ನಮ್ಗೆ ಏನು ಬರ್ತಾ ಇದೆ, ಇದು ನಮ್ದು ಯೂಸರ್ ಮೋಡಲ್ಲಿ ಇದ್ದೀವಿ ನಾವು. ಓಕೆ, ಸೊ ಇದರಲ್ಲಿ ನಾವು ಶೋ ಕಮಾಂಡ್ಸ್ನ ರನ್ ಮಾಡ್ಬೋದು. ಓಕೆ, ಶೋ ಕಮಾಂಡ್ಸ್ನ ರನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಕಮಾಂಡ್ಸ್ ಇದಾವೆ ನಮ್ಮ ಹತ್ರ. ಸೊ ಲೆಟ್ ಮೀ ಜಸ್ಟ್ ಮೇಕ್ ಇಟ್ ಲಿಟಲ್ ಬಿಗ್ಗರ್. ಓಕೆ, ಸೊ ಇಷ್ಟೆಲ್ಲ ಕಮಾಂಡ್ಸ್ ನಾವು ನೋಡ್ಬೋದು. ಶೋ ಟ್ರಿಬಲ್ ನೋಡ್ಬೋದು, ಶೋ ಸರ್ಕ್ಯೂಟ್ ನೋಡ್ಬೋದು. ಸೊ ಇದೆಲ್ಲ ಕಮಾಂಡ್, ಶೋ ಆರ್ಕ್ ನೋಡ್ಬೋದು, ಬ್ಯಾಕಪ್. ಸೊ ಆಲ್ ದೋಸ್ ಕಮಾಂಡ್ಸ್ ನಾವು ರನ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಇಷ್ಟೊಂದು ಕಮಾಂಡ್ಸ್ ಇದೆ ನಮ್ಮ ಹತ್ರ ಚೆಕ್ ಮಾಡೋಕ್ಕೆ. ಓಕೆ, ಸೊ ಈ ಶೋ ಇದರಲ್ಲಿ ನಾವು ಬೆಜಾನ್ ಕಮಾಂಡ್ಸ್ ಯೂಸ್ ಮಾಡ್ಬೋದು. ಲೆಟ್ಸ್ ಸೇ ಶೋ ಆರ್ಪ್ ಕ್ವೆಶ್ಚನ್ ಮಾರ್ಕ್. ಸೊ ಆರ್ಪ್ ಆದಮೇಲೆ ಇನ್ನೂ ಕಂಟಿನ್ಯೂ ಕಮಾಂಡ್ಸ್ ಇದೆ ಅದರಲ್ಲಿ. ಓಕೆ, ಸೊ ಬರೀ ಶೋ ಆರ್ಪ್ ಡೀಟೇಲ್ ಅಂತ ಯೂಸ್ ಮಾಡೋಣ. ಲೆಟ್ಸ್ ಸೇ ಡೀಟೇಲ್. ಸೊ ಕ್ವೆಶ್ಚನ್ ಮಾರ್ಕ್. ಸೊ ದಿಸ್ ಇಸ್ ದ ಲಾಸ್ಟ್ ಕಮಾಂಡ್. ಓಕೆ, ಎಂಟರ್. ಸೊ ಇದು ಸಿ ಆರ್ ಏನು ಬರುತ್ತೆ ಅಲ್ವಾ, ಸೊ ಇದು ಸಿ ಆರ್ ಬಂದಮೇಲೆ ಇದು ಎಂಡ್ ಅಂತ ಅರ್ಥ. ಓಕೆ, ಸೊ ಇನ್ ಕೇಸು ನೀವು ಫಸ್ಟ್ ನೋಡ್ಬೋದು, ಫಸ್ಟ್ ನಾನು ಬರೀ ಶೋ ಅಂತ ಹಾಕಿದಾಗ, ಈ ಶೋ ಅಂತ ಹಾಕಿದಾಗ ನಮಗೆ ಇಲ್ಲಿ ಸಿ ಆರ್ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ಟಿಲ್ ಹಿಯರ್ ದೇರ್ ಇಸ್ ನೋ ಸಿ ಆರ್, ಅಂದರೆ ಅದು ಕಮಾಂಡ್ ಇನ್ಕಂಪ್ಲೀಟ್ ಇದೆ ಅಂತ ಅರ್ಥ. ಓಕೆ, ಸೊ ಇನ್ ಕೇಸ್ ಸಿ ಆರ್ ಇಲ್ಲಿ ಇದ್ದರೆ ಸೊ ಅದು ಕಮಾಂಡ್ ಪ್ರಾಪರ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಕಂಪ್ಲೀಟ್ ಕಮಾಂಡ್ ಅಂತ ಅರ್ಥ. ಇವಾಗ ಶೋ ಆರ್ಪ್ ಅಂತ ಹಾಕಿದರೆ ನಮಗೆ ಕಂಪ್ಲೀಟ್ ಕಮಾಂಡ್ ಇದೆ. ಸೊ ಇಲ್ಲಿ ನೋಡ್ಬೋದು, ಬರೀ ಶೋ ಆರ್ಪ್ ಅಂತ ಹಾಕಿದರೆ ನಮಗೆ ಕಂಪ್ಲೀಟ್ ಕಮಾಂಡ್ ಅದು. ಸೊ ಅದಕ್ಕಿಂತ ಮುಂದೆ ಬೇಕು ಅಂದರೆ ಶೋ ಆರ್ಪ್ ಆದಮೇಲೆ ನಮಗೆ ಇದೆಲ್ಲ ಕಮಾಂಡ್ಸ್ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ನಾನು ತಗೊಂಡೆ, ಡೀಟೇಲ್ಸ್ ಅಂತ. ಸೊ ಡೀಟೇಲ್ಸ್ ಅಂತ ಆದಮೇಲೆ ನನಗೆ ಸಿ ಆರ್ ಅಂತ ಬಂತು, ಅಂದರೆ ಇದು ಕಂಪ್ಲೀಟ್ ಕಮಾಂಡ್ ಆಯಿತು. ಓಕೆ, ಇದರ ಡೀಟೇಲ್ ಮುಂದೆ ಬೇರೆ ಏನೂ ಇಲ್ಲ ನಮಗೆ ಕಮಾಂಡು. ಓಕೆ, ಸೊ ಅದರ ಮುಂದೆ ನಮ್ಗೆ ಏನು ಬೇಕಂದರೆ ಪೈಪ್ ಸಿಂಬಲ್ನ ಯೂಸ್ ಮಾಡಿಬಿಟ್ಟು ನಾನು ಫಿಲ್ಟರ್ ಮಾಡ್ಬೋದು. ಆ ಆರ್ಪ್ ಡೇಟಾ ಏನಿರುತ್ತಲ್ಲ ಅದನ್ನು ಫಿಲ್ಟರ್ ಮಾಡ್ಕೋಬೋದು. ಬಟ್ ಎಕ್ಸ್ಟ್ರಾ ಏನು ಕಮಾಂಡ್ ಇಲ್ಲ ಡೀಟೇಲ್ಸ್ ಆದಮೇಲೆ. ಡೀಟೇಲ್ಸ್ ಇದೆ ಲಾಸ್ಟ್ ಕಮಾಂಡ್. ಸೊ ನಾನು ಡೀಟೇಲ್ ಪೈಪು, ಸೊ ಲೆಟ್ಸೆ ನನ್ನ ಹತ್ರ ಪೈಪ್ ಆದಮೇಲೆ ಇಷ್ಟು ಕಮಾಂಡ್ ಬರುತ್ತೆ ನಮಗೆ. ಸೊ ಬಿಗಿನ್ನು, ಕೌಂಟು, ಇನ್ಕ್ಲೂಡು, ಫಾರ್ಮ್ಯಾಟು, ಇನ್ಕ್ಲೂಡು, ಸೊ ಸಾರಿ ಎಕ್ಸ್ಕ್ಲೂಡು, ಇನ್ಕ್ಲೂಡು, ದೆನ್ ಸೆಕ್ಷನ್ ಕಮಾಂಡ್ ಬರುತ್ತೆ. ಓಕೆ, ಸೊ ದೀಸ್ ಆರ್ ಟೋಟಲ್ 6 ಕಮಾಂಡ್ ಯೂಸ್ ಆಗುತ್ತೆ ನಮಗೆ ಪೈಪ್ ಆದಮೇಲೆ. ಅಂದರೆ ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು. ಈ ಆರ್ಪ್ ಏನು ಟೋಟಲ್ ಬರುತ್ತೆ ಅಲ್ವಾ ಡೇಟಾನ, ಆ ಡೇಟಾನ ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು. ಸೊ ಇದನ್ನು ಈ ಬಿಗಿನ್ಸು ಇಲ್ಲ ಇನ್ ಕಮಿಂಗ್ ಡೇಸ್ ನೋಡೋಣ. ಓಕೆ, ಸೊ ಫಿಲ್ಟರ್ ಮಾಡಿ ನೋಡೋಣ ಒಂದು ರಿಯಲ್ ಸ್ವಿಚಲ್ಲಿ. ಸೊ ಎಕ್ಸಾಂಪಲ್ ಇದು ಆಯಿತು. ಸೊ ನಮ್ಮದು ದಿಸ್ ಈಸ್ ಯೂಸರ್ ಮೋಡ್. ಸೊ ಇದನ್ನು ನಾವು ಯೂಸರ್ ಮೋಡ್ ಅಂತೀವಿ. ಓಕೆ, ದೆನ್ ನೆಕ್ಸ್ಟ್ ಈಸ್ ಅವರ್ ಪ್ರಿವಿಲೇಜ್ ಮೋಡ್.
ಸೊ ಪ್ರಿವಿಲೇಜ್ ಮೋಡ್ ಅಂದರೆ ಸೊ ಇಲ್ಲಿ ನಮಗೆ ಈ ಥರ ಸಿಂಬಲ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅವರ್ ಸಿಂಬಲ್. ಸೊ ಎಕ್ಸಾಂಪಲ್ ಇವಾಗ ನಾವು ಸ್ವಿಚ್ ಅಲ್ಲಿ ಇದೀವಿ, ಸ್ವಿಚ್ ಅಂತ ಬರ್ತಾ ಇದೆ. ಸೊ ರೌಟರ್ ಇಲ್ಲಿ ಇದ್ರೆ ರೌಟರ್ ಅಂತ ಬರುತ್ತೆ. ಓಕೆ, ಸೊ ಇನ್ ಕೇಸ್ ಹೋಸ್ಟ್ ನೇಮ್ ನೀವು ಚೇಂಜ್ ಮಾಡಿದ್ರೆ ಹೋಸ್ಟ್ ನೇಮ್ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಅವರ್ ಪ್ರಿವಿಲೇಜ್ ಮೋಡ್. ಸೊ ಈ ಪ್ರಿವಿಲೇಜ್ ಮೋಡಲ್ಲೂ ನಮಗೆ ಫುಲ್ ಆಕ್ಸೆಸ್ ಕಮಾಂಡ್ ಸಿಗ್ತಾವು. ಅಂದರೆ ಲೆಟ್ಸ್ ಫುಲ್ ಆಕ್ಸೆಸ್ ಮಾನಿಟರಿಂಗ್ ಕಮಾಂಡ್ಸು, ಇಲ್ಲಾಂದರೆ ಸಬ್ ಕಾನ್ಫಿಗರೇಷನ್ ಕಮಾಂಡು. ಕಾನ್ಫಿಗರೇಷನ್ ಅಂದರೆ ಕಾನ್ಫಿಗರ್ ಮಾಡೋಕ್ಕಾಗಲ್ಲ, ಬಟ್ ಕಾನ್ಫಿಗರೇಷನ್ ಏನು ರನ್ನಿಂಗ್ ಕಾನ್ಫಿಗರೇಷನ್ ಏನಿರುತ್ತೆ ಅಲ್ವಾ ಅದನ್ನು ನೋಡ್ಬೋದು. ಸೊ ಬೇಸಿಕಲಿ ನಾವು ಇದರ ಮೇಲೆ ಹೋಗಿ ಲೆಟ್ಸ್ ಎನೇಬಲ್ ಮಾಡ್ತೀವಲ್ವಾ. ಸೊ ಎನೇಬಲ್ ಮಾಡಿದ ಮೇಲೆ ನಮಗೆ ಈ ಮೋಡ್ ಬರುತ್ತೆ, ಪ್ರಿವಿಲೇಜ್ ಮೋಡ್ ಬರುತ್ತೆ. ಸೊ ಇಲ್ಲಿ ನಾವು ಬೇಸಿಕಲಿ ಶೋ ಕಮಾಂಡ್ಸ್ ಜಾಸ್ತಿ ರನ್ ಮಾಡ್ತೀವಿ. ಸೊ ಯೂಸರ್ ಆಕ್ಸೆಸ್ ಮೋಡಲ್ಲಿ ನಾವು ಜಾಸ್ತಿ ಶೋ ಕಮಾಂಡ್ ರನ್ ಮಾಡಲ್ಲ, ಬಟ್ ಸಮ್ ಕೇಸಸಲ್ಲಿ ರನ್ ಮಾಡಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ನಾವು ಶೋ ಕಮಾಂಡ್ಸ್ ಬೇಸಿಕಲಿ ರನ್ ಮಾಡ್ತೀವಿ. ಶೋ ಇಂಟರ್ಫೇಸ್ ಸ್ಟೇಟಸ್ ವಾಟ್ ಎವರ್ ಇಟ್ ಇಸ್. ಓಕೆ, ಸೊ ಈ ಥರ ಚೆಕ್ ಮಾಡ್ತೀವಿ ನಾವು ಶೋ ಕಮಾಂಡ್ಸು. ದೆನ್ ಶೋ ರನ್ನಿಂಗ್ ಕಾನ್ಫಿಗ್ ಯೂಸ್ ಮಾಡ್ತೀವಿ, ಕರೆಕ್ಟಾ. ಸೊ ಅದಕ್ಕೆ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ಕಾನ್ಫಿಗರೇಷನ್ ಕಮಾಂಡ್ ಚೆಕ್ ಮಾಡ್ಬೋದು ಅಂತ, ಬರೀ ಮಾನಿಟ್ರಿಂಗ್. ಓಕೆ, ಮಾನಿಟ್ರಿಂಗ್ ಕಾನ್ಫಿಗರೇಷನ್. ಸೊ ಲೆಟ್ಸ್ ಇವಾಗ ಇಲ್ಲಿ ಕಾನ್ಫಿಗರೇಷನ್ ನಮ್ದು ಏನೇನಿದೆ ರನ್ನಿಂಗ್ ಮಾಡ್ಬೋದು. ದೆನ್ ಐ ಕ್ಯಾನ್ ಸೇ ಶೋ ಕಾನ್ಫಿಗರೇಷನ್. ಓಕೆ, ಶೋ ಕಾನ್ಫಿಗರೇಷನ್ನು. ಓಕೆ, ಸೊ ಎಂಡು. ಸೊ ಸದ್ಯಕ್ಕೆ ಸ್ಟಾರ್ಟ್ಅಪ್ ಕಾನ್ಫಿಗ್ ಏನೂ ಇಲ್ಲ. ಸೊ ಸ್ಟಾರ್ಟ್ಅಪ್ ಕಾನ್ಫಿಗ್ ಇಸ್ ನಾಟ್ ಪ್ರೆಸೆಂಟ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಓನ್ಲಿ ರನ್ನಿಂಗ್ ಕಾನ್ಫಿಗ್ ಇದೆ. ಸೊ ಇದೆಲ್ಲ ರನ್ನಿಂಗ್ ಅಲ್ಲಿ ಇರೋದು ಕಾನ್ಫಿಗರೇಷನ್. ಓಕೆ, ಸೊ ಸ್ಟಾರ್ಟ್ಅಪ್ ಕಾನ್ಫಿಗ್ ಅಂದ್ರೆ ಅದು ರನ್ನಿಂಗ್ ಅಲ್ಲಿ ಇರಲ್ಲ. ಸೊ ಲೆಟ್ಸೆ ನಾನು ಏನಾದರೂ ಆ್ಯಡ್ ಮಾಡಿದೆ ಅಂದರೆ ಒಂದು ಇಂಟರ್ಫೇಸ್ಗೆ IP ಆ್ಯಡ್ ಮಾಡಿದೆ. ಓಕೆ, ಸೊ ಅದನ್ನು ನಾನು ರಿಮೂವ್ ಮಾಡ್ತೀನಿ. ಸೊ ಅವಾಗ ಅದನ್ನು ರನ್ನಿಂಗ್ ಕಾನ್ಫಿಗ್ ಇದರಲ್ಲಿ ಇರಲ್ಲ. ಓಕೆ, ಸೊ ಅದು ಸ್ಟಾರ್ಟ್ಅಪ್ ಕಾನ್ಫಿಗ್ಗೆ ಹೋಗಿರುತ್ತೆ. ಓಕೆ, ಸೊ ರನ್ನಿಂಗ್ ಕಾನ್ಫಿಗ್ ರಿಮೂವ್ ಆಗಿ ಸ್ಟಾರ್ಟ್ಅಪ್ ಕಾನ್ಫಿಗಲ್ಲಿ ಇರುತ್ತೆ ಅದು. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಸೊ ದಿಸ್ ಇಸ್ ಅವರ್ ಪ್ರಿವಿಲೇಜ್ ಮೋಡ್. ಓಕೆ, ಸೊ ಬೇಜಾನ್ ಶೋ ಕಮಾಂಡ್ಸ್ ಯೂಸ್ ಮಾಡ್ಬೋದು ನಾವು. ಶೋ ಅಂತ ಹಾಕಿದರೆ ನೋಡು, ಸೊ ಇಲ್ಲಿ ಲಿಸ್ಟ್ ಬರುತ್ತೆ ನಮಗೆ. ಸೊ ಇದೆಲ್ಲ ಶೋ ಕಮಾಂಡ್ಸು ನಾರ್ಮಲಿ ನಾವು ಯೂಸ್ ಮಾಡ್ತೀವಲ್ವಾ ಶೋ ಕಮಾಂಡ್ಸು. ಸೊ ಕ್ವಶನ್ ಮಾರ್ಕ್ ಹಾಕಿದರೆ ನಮಗೆ ಎಲ್ಲ ಕಮಾಂಡ್ಸು ಸಿಗುತ್ತೆ. ಸೊ ಶೋ ಆದಮೇಲೆ ಇಷ್ಟೆಲ್ಲ ಕಮಾಂಡ್ಸ್ ಹಾಕ್ಬೋದು. ಸೊ ಲೆಟ್ಸ್ ಶೋ ವಿಲ್ಯಾನ್. ಸೊ ವಿಲ್ಯಾನ್ ಆದಮೇಲೆ ಕ್ವಶನ್ ಮಾರ್ಕು. ಸೊ ವಿಲ್ಯಾನ್ ಆದಮೇಲೆ ನಮ್ಮ ಹತ್ರ ಬ್ರೀಫ್ ಇದೆ, ID ಇದೆ, ಸೊ ಇಂಟರ್ನಲ್ ಇದೆ. ಸೊ ಈ ಥರ ಕಮಾಂಡ್ನ ಯೂಸ್ ಮಾಡ್ಬೋದು. ನಮಗೆ ಮೇನ್ ಇಂಪಾರ್ಟೆಂಟ್ ಈ CR ನೋಡಬೇಕು ನಾವು. CR ಇಲ್ಲಿ ಬಂದಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಕಮಾಂಡ್ ಅಂತ ಅರ್ಥ. ಓಕೆ, ಕ್ವಶನ್ ಮಾರ್ಕ್ ಹಾಕಿದರೆ ಮಾತ್ರ ಅದು ತೋರಿಸುತ್ತೆ, ಇಲ್ಲಾಂದರೆ ತೋರಿಸಲ್ಲ. ಶೋ ವಿಲ್ಯಾನ್ ಲೆಟ್ಸ್ ಬ್ರೀಫ್ ಅಂತ ಹಾಕೋಣ. ಓಕೆ, ಶೋ ವಿಲ್ಯಾನ್ ಬ್ರೀಫು ಕ್ವಶನ್ ಮಾರ್ಕು. ಸೊ ದಿಸ್ ಇಸ್ ದ ಲಾಸ್ಟ್ ಕಮಾಂಡ್. ಓಕೆ, ಸೊ ಇವಾಗ ಬ್ರೀಫ್ ಅಂತ ಎಂಟರ್ ಮಾಡಿದರೆ ವಿಲ್ಯಾನ್ಗಳು ತೋರಿಸುತ್ತೆ. ಓಕೆ, ಸೊ ಇನ್ ಕೇಸ್ ನನಗೆ ಪೈಪ್ ಯೂಸ್ ಮಾಡಬೇಕಾದ್ರೆ ಲೆಟ್ಸೆ ನಾನು ಏನು ಮಾಡ್ತೀನಿ, ಪೈಪು ಕ್ವಶನ್ ಮಾರ್ಕು. ಸೊ ನನ್ನ ಹತ್ರ ಇಷ್ಟೊಂದು ಆಪ್ಷನ್ ಇದೆ. ಸೊ ಲೆಟ್ಸೆ ನಾನು ಯೂಸ್ ಮಾಡ್ತೀನಿ, ಲೆಟ್ಸೆ ಇನ್ಕ್ಲೂಡ್ ಯೂಸ್ ಮಾಡೋಣ. ಓಕೆ, ಇನ್ಕ್ಲೂಡ್. ಸೊ ಇನ್ಕ್ಲೂಡ್ ಅಂದರೆ ಸೊ ನಾನು ಏನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಲೆಟ್ಸೆ 1002 ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನು ಮಾಡ್ತಾ ಇದೆ, ಅದು 1002 ಮಾತ್ರ ತೋರಿಸ್ತಾ ಇದೆ. ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಾನು. ಓಕೆ, 1002 ಮಾತ್ರ ತೋರಿಸ್ತಾ ಇದೆ. ಸೊ ಇನ್ಕ್ಲೂಡ್ ಕ್ಲಿಯರ್ ಆಯಿತು ಇವಾಗ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇನ್ಕ್ಲೂಡ್ ಯಾವ ಥರ ಯೂಸ್ ಮಾಡ್ತೀವಿ. ಸೊ ಎಕ್ಸ್ಕ್ಲೂಡ್ ಯೂಸ್ ಮಾಡಬೇಕಂದ್ರೆ ನಾರ್ಮಲ್ ಅದರ್ ಏನು ಬಿಹೇವಿಯರ್ ಇದೆ ಅಲ್ವಾ, ನಾರ್ಮಲ್ ವರ್ಡ್ದು ಬಿಹೇವಿಯರು ಅದೇ ಥರ ಬಿಹೇವಿಯರ್ ಆಗುತ್ತೆ ಇಲ್ಲಿ ಕೂಡ. ಓಕೆ, ಸೊ ಎಕ್ಸ್ಕ್ಲೂಡ್ ಮಾಡಿದರೆ ಅದನ್ನು ಬಿಟ್ಟು ರಿಮೈನಿಂಗ್ ವಿಲ್ಯಾನ್ಸು ತೋರಿಸುತ್ತೆ. ಓಕೆ, ಸೊ ಅದು ಪರ್ಟಿಕ್ಯುಲರು ಎಕ್ಸ್ಕ್ಲೂಡ್ ಮಾಡುತ್ತೆ. ಸೊ ಅಂದರೆ ನಾವು ಫಿಲ್ಟರ್ ಎಲ್ಲಿ ಮಾಡ್ತಾ ಇದ್ದೀವಿ, ಈ ವಿಲ್ಯಾನ್ ಡೇಟಾಬೇಸಲ್ಲಿ ಮಾತ್ರ ಫಿಲ್ಟರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ ಮೇನ್ ಕಮಾಂಡ್. ಇದರಲ್ಲಿ ನಾವು ಔಟ್ಪುಟ್ನ ಫಿಲ್ಟರ್ ಮಾಡೋಕ್ಕೆ ಈ ಪೈಪ್ ಸೆಕ್ಷನ್ ಆದಮೇಲೆ ಯೂಸ್ ಮಾಡ್ತೀವಿ ನಾವು. ಸೊ ಸಾರಿ, ಪೈಪಿಂದ ಮುಂದೆ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ದಿಸ್ ಇಸ್ ದ ಬಿಹೇವಿಯರ್. ಸೊ ಇದೆಲ್ಲ ಸೇಮು. ಸೊ ನಿಮಗೆ ಬಿಗಿನ್ ಅಂತ ಸ್ಟಾರ್ಟ್ ಮಾಡಿದರೆ ಸೊ ನಿಮಗೆ ಬಿಗಿನಿಂಗಿಂದ ಸಿಗುತ್ತೆ. ಸೊ ಲೆಟ್ಸೆ ನಾನು ಏನು ಮಾಡ್ತೀನಿ, ಇಲ್ಲಿ ಬಿಗಿನಿಂಗ್ ಅಂತ ಮಾಡ್ತೀನಿ. ಲೆಟ್ಸೆ ನೀವು ಫುಲ್ಲು ಟೈಪ್ ಮಾಡಬಹುದು ಬೇಕಾದರೆ, ಇಲ್ಲಾಂದರೆ ಹಾಫ್ ಮಾಡಿದ್ದು ತಗೊಳುತ್ತೆ. ಓಕೆ, ಸೊ ಬಿಗಿನಿಂಗ್ ಅಂದರೆ ಅದು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡುತ್ತೆ. ಇವಾಗ ಈ ಶೋ ವಿಲ್ಯಾನ್ ಬ್ರೀಫ್ ಅಂತ ಇದೆ ಅಲ್ವಾ, ಸೊ ಇದರಲ್ಲಿ 1002. ಸೊ 1002 ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, 1002 ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲಿಂದ ಬಿಗಿನಿಂಗ್ ಎಲ್ಲಿಂದ ಆಗ್ತಾ ಇದೆ ಅಲ್ಲಿಂದ ನಮಗೆ ಡೇಟಾ ಕೆಳಗಡೆ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಬಿಗಿನಿಂಗ್ ಆಗಿದ್ರು ನಮಗೆ 1002 ಇಂದ, ಅದಕ್ಕೆ ನಮ್ಮದು 1 ಮಿಸ್ ಆಗಿದೆ ಇಲ್ಲಿ, ಕರೆಕ್ಟಾ. ಈ ಔಟ್ಪುಟ್ಟಲ್ಲಿ ನಮಗೆ 1 ಇಲ್ಲ. ಸೊ 2 ಇಂದ ಕೆಳಗಡೆ ಏನಿದೆ ಅದು ತೋರಿಸ್ತಾ ಇದೆ. ಸೊ ಸಿಮಿಲರ್ ನಮ್ಮ ಹತ್ರ ಕೌಂಟ್ ಇದೆ. ಸೊ ನಾನು ಕೌಂಟ್ ಮಾಡ್ತೀನಿ. ಸೊ ಜಸ್ಟ್ ಏನು ಮಾಡ್ತೀನಿ, ಕೌಂಟ್ ಕ್ವಶನ್ ಮಾರ್ಕ್ ಹಾಕೋಣ, ಕೌಂಟ್ ಲೈನ್ ಕೊಡ್ತಾ ಇದೆ. ಓಕೆ, ಸೊ ಕೌಂಟ್ ಲೆಟ್ಸೆ 1002ನೇ ಹಾಕೋಣ. ಓಕೆ, ಸೊ 1002 ನಮ್ಮ ಹತ್ರ ಎಷ್ಟಿದೆ ಕೌಂಟು, ಸೊ ಓನ್ಲಿ 1 ಇದೆ. ಸೊ ಅದಕ್ಕೆ 1 ತೋರಿಸ್ತಾ ಇದೆ. ಇದು 1002 ನಮ್ಮ ಹತ್ರ 1 ಇದೆ ಆ ವಿಲ್ಯಾನ್ ಡೇಟಾಬೇಸಲ್ಲಿ. ಸೊ ಅದಕ್ಕೆ 1 ತೋರಿಸ್ತಾ ಇದೆ. ಅಂದರೆ ನಾವು ಕೌಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಶೋ ಇಂಟರ್ಫೇಸ್ ಸ್ಟೇಟಸ್
then count, we can say not connect. Okay, so not connect to 0 ತೋರಿಸ್ತಾ ಇದೆ. ಓಕೆ, ಸೊ ನಾಟ್ ಕನೆಕ್ಟೆಡ್ ಪ್ರಾಪರ್ ಆಗಿ ಆಗಿಲ್ಲ ಅನ್ಸುತ್ತೆ ಕಮಾಂಡು. ಸೊ ನಮ್ಮ ಹತ್ರ ಇಂಟರ್ಫೇಸ್ ಸ್ಟೇಟಸ್ ಏನಿದೆ, ವೆರಿ ದಟ್ ಇಂಟರ್ಫೇಸ್ ಸ್ಟೇಟಸ್ ಎಲ್ಲ ನೋಡಿದ್ದಲ್ಲ. ಓಕೆ, ಲೆಟ್ ಇಟ್ ಬಿ ಶೋ ಇಂಟರ್ಫೇಸ್ ಸ್ಟೇಟಸ್ ನೋಡೋಣ. ಓಕೆ, ಸೊ ಇಲ್ಲಿ ಆಲ್ರೆಡಿ ಎಲ್ಲ ಕನೆಕ್ಟೆಡೇ ಇದೆ ನೋಡಿ. ಸೊ ಅದಕ್ಕೆ ನನಗೆ ಏನು ತೋರಿಸ್ತಾ ಇದೆ, ಇಲ್ಲಿ ನಾಟ್ ಕನೆಕ್ಟ್ ಟು 0 ತೋರಿಸ್ತಾ ಇದೆ. ಸೊ ನಾನು ಇವಾಗ ಕನೆಕ್ಟೆಡ್ ಮಾಡಿದರೆ ನನಗೆ 4 ತೋರಿಸ್ಬೇಕು. ಓಕೆ, ಓನ್ಲಿ ಕನೆಕ್ಟೆಡ್ ಮಾಡಿದರೆ 4 ತೋರಿಸ್ಬೇಕು. ಕನೆಕ್ಟೆಡ್ 4, ಎಸ್ ಎಕ್ಸಾಕ್ಟ್ಲಿ. ಸೊ 4 ತೋರಿಸ್ತಾ ಇದೆ. ಸೊ ಈ ಥರ ನಾವು ಫಿಲ್ಟರ್ ಮಾಡ್ತೀವಿ. ಸೊ ಕೌಂಟ್ ಕಮಾಂಡ್ ಆಯಿತು. ಓಕೆ, ದೊನ್ ವಾಟ್ ಎಲ್ಸ್, count is done. Then we have 1 second. Just a minute, guys. Okay, so yeah, so count is done. Then exclude already we know. So format, so ಇಲ್ಲೇ ನಾವು ಓದ್ಬೋದು ಏನು ಹೇಳ್ತಾ ಇದೆ ಅಂತ. ಓಕೆ, ಸೊ ಫಾರ್ಮ್ಯಾಟ್ ದ ಔಟ್ಪುಟ್ ಯೂಸಿಂಗ್ ದ ಸ್ಪೆಸಿಫೈಡ್ spec file. Okay, so let's try that format command. Okay, format, then question mark, it is showing this one. So disk 0 we can format, disk 1 we can format, NVRAM we can format. That means ಇವಾಗ ಈ ಇಂಟರ್ಫೇಸ್ ಸ್ಟೇಟಸ್ ಏನಿದೆ ಅಲ್ವಾ, ಸೊ ಇದೆಲ್ಲ ಇದರಲ್ಲಿ ಇರುತ್ತೆ ಅಲ್ವಾ, ಬೇಸಿಕಲಿ ಡಿಸ್ಕ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ NVRAM ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಯುನಿಕ್ಸ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಸೊ ಯಾವುದೋ ಒಂದು ಸ್ವಿಚ್ ಡಿಸ್ಕ್ ಅಲ್ಲಿ ಇರ್ಬೋದು, ಇಲ್ಲ ಡಿಸ್ಕ್ 1 ಅಲ್ಲಿ ಇರ್ಬೋದು, ಇಲ್ಲ ವಾಟ್ ಎವರ್ ಇಟ್ ಇಸ್ NVRAM ಅಲ್ಲಿ ಇರ್ಬೋದು. ಅಂದ್ರೆ ಅದ್ರ ಮದರ್ ಬೋರ್ಡ್ ಒಳಗಡೆ ಏನ್ ಫೀಚರ್ಸ್ ಇದೆ ಅದರ ಒಳಗಡೆನೆ ಇರುತ್ತೆ ಇದು, ಯಾಕಂದ್ರೆ ದಿಸ್ ಆಲ್ ಆರ್ ಬೈ ಡಿಫಾಲ್ಟ್, ರೈಟ್? ಸೊ ಅದನ್ನ ನಾವು ಫಾರ್ಮ್ಯಾಟ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ದಿಸ್ ಕಮಾಂಡ್. ಓಕೆ, ಸೊ ಇನ್ ಕೇಸ್ ನಾವು VLAN ತಗೊಂಡ್ರೆ ವಾಟ್ ಆಲ್ ಆರ್ ಆಪ್ಷನ್ಸ್ ವಿ ಹ್ಯಾವ್, ಲೆಟ್ಸ್ ಸೇ ಫಾರ್ಮ್ಯಾಟ್ ದೆನ್ ಕ್ವೆಶ್ಚನ್ ಮಾರ್ಕ್. ಸೊ ಇವನ್ ಇದು ತಗೊಂಡ್ರು ಸೇಮು. ಸೊ ನಮ್ದು ಏನಾದ್ರೆ ಇರಲಿ, ಸೊ ನಮ್ದು ಡೇಟಾನ ಎಲ್ಲೋ ಆದ್ರೆ ಒಂದ್ ಕಡೆ ಸ್ಟೋರ್ ಇರುತ್ತೆ. ಕರೆಕ್ಟಾ? ಸೊ ಇವಾಗ ಎಕ್ಸಾಂಪಲ್ ನಮ್ಮ ಲ್ಯಾಪ್ಟಾಪ್ ತಗೊಂಡ್ರೆ, ಸೊ ಒಂದು ಡೇಟಾ ನಮ್ದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗ್ತಾ ಇದೆ. ಕರೆಕ್ಟಾ? ಬಟ್ ಅದನ್ನೇ ನಾವು ಇವಾಗ ಗೂಗಲ್ ಅಲ್ಲಿ ಸಡನ್ ಆಗಿ ಏನೋ ಬ್ರೌಸ್ ಮಾಡ್ತಾ ಇದೀವಿ ಅನ್ಕೋ, ಅದೆಲ್ಲ ನಮ್ದು NVRAM ಅಲ್ಲಿ ಸ್ಟೋರ್ ಆಗುತ್ತೆ. ಕರೆಕ್ಟಾ? ಸೊ ಅದನ್ನ ನಾವು ಫಾರ್ಮ್ಯಾಟ್ ಮಾಡ್ಬೇಕಂದ್ರೆ, ರಿಮೂವ್ ಮಾಡ್ಬೇಕಂದ್ರೆ ದಿಸ್ ಕಮಾಂಡ್ ವಿಲ್ ವರ್ಕ್. ಓಕೆ, ಸೊ ಇದನ್ನ ಯೂಸ್ ಮಾಡ್ತೀವಿ ಬೇಸಿಕಲಿ. ದೆನ್ ವಾಟ್ ಎಲ್ಸ್ ವಿ ಹ್ಯಾವ್, ದೆನ್ redirect is there, section is there. ಸೊ ಸೆಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಲೆಟ್ಸ್ ಸೇ ಇವಾಗ ನಾನು ಸೆಕ್ಷನ್ನು 10 ಹಾಕ್ತೀನಿ. ಓಕೆ, ಸೊ ಇವಾಗ ಏನು ಔಟ್ಪುಟ್ ಬರ್ತಾ ಇದೆ ನಮಗೆ. ಸೊ ಸೆಕ್ಷನ್ 10 ಹಾಕಿದ್ದೀನಿ ಅಂದರೆ ಯಾವ ಲೈನಲ್ಲಿ 10 ಅಂತ ಇದೆ ಅಲ್ವಾ, 10 ಎಲ್ಲಿ ಪ್ರೆಸೆಂಟ್ ಇದೆ ಅದನ್ನೆಲ್ಲ ತೋರಿಸುತ್ತೆ ನಮಗೆ. ಓಕೆ, ಸೊ 10 ಇನ್ ಕೇಸ್ ನಾನು ವರ್ಡ್ ಹಾಕಿದ್ರು ಆ ವರ್ಡ್ ಚೆಕ್ ಮಾಡುತ್ತೆ, ಯಾವ ಲೈನಲ್ಲಿ ಆ ವರ್ಡ್ ಇದೆ ಅದ್ರ ಆ ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ ಅಲ್ಲಿ, ಆ ಸ್ವಿಚ್ ಅಲ್ಲಿ. ಸೊ ಅದನ್ನ ನಮಗೆ ಫಿಲ್ಟರ್ ಮಾಡಿ ಕೊಡುತ್ತೆ. ಓಕೆ, ಸೊ ಸೆಕ್ಷನ್ ಹಾಕಿದ್ರೆ, ಸೊ ಲೈಕ್ ದಟ್. ಸೊ ಈವನ್ ಇನ್ ಫ್ಯೂಚರ್ ನೋಡೋಣ ನಾವು. ಸೊ ಕಾನ್ಫಿಗರ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನಾವು ಒಂದೊಂದು ಕಮಾಂಡ್ ಯೂಸ್ ಮಾಡೋಣ, ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇದೆಲ್ಲ ನಾವು ಪ್ರಿವಿಲೇಜ್ ಮೋಡ್ ಅಲ್ಲಿ ನೋಡ್ಬೋದು. ಓಕೆ, ಸೊ ದಿಸ್ ಇಸ್ ಹೌ ವಿ ಯೂಸ್ ಪ್ರಿವಿಲೇಜ್ ಮೋಡ್. ಸೊ ಡಿಬಗ್ ಎಲ್ಲ ಮಾಡ್ಬೋದು ಇದರಲ್ಲಿ, ಡಿಬಗ್ ಕಮಾಂಡ್ ರನ್ ಮಾಡ್ಬೋದು. ಓಕೆ, ದೆನ್ ನೆಕ್ಸ್ಟ್ ಇಸ್ ಅವರ್ ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್. ಸೊ ಬೇಸಿಕಲಿ ನಾವು ಕಾನ್ಫಿಗರ್ ಟರ್ಮಿನಲ್ ಅಂತ ಹೊಳಿತೀವಲ್ವಾ, ಕಾನ್ಫಿಗ್ ಟರ್ಮಿನಲ್. ಸೊ ಇವಾಗ ನಾವು ಗ್ಲೋಬಲ್ ಮೋಡ್ಗೆ ಬಂದಿದ್ದೀವಿ. ಓಕೆ, ಸೊ ಈ ಗ್ಲೋಬಲ್ ಮೋಡಲ್ಲಿ ನಾವು ಬೇಸಿಕಲಿ ಕಾನ್ಫಿಗರೇಷನ್ ಎಲ್ಲ ಮಾಡ್ತೀವಿ. ಓಕೆ, ಸೊ ಇದು ಕಾನ್ಫಿಗರೇಷನ್ ಏನಂದ್ರೆ ಗ್ಲೋಬಲ್ ಕಾನ್ಫಿಗ್ ಅಂತೀವಿ ನಾವು. ಸೊ ಈ ಮೋಡಲ್ಲಿ ಏನು ಕಾನ್ಫಿಗರೇಷನ್ ಮಾಡ್ತಾ ಇದೀವಲ್ಲ ಇದನ್ನ ಗ್ಲೋಬಲ್ ಕಾನ್ಫಿಗ್ ಅಂತೀವಿ. ಓಕೆ, ಸೊ ಜಸ್ಟ್ ರಿಮೆಂಬರ್. ಸೊ ಇವಾಗ ಲೆಟ್ಸ್ ಸೇ ನಾನು ಒಂದು ಕಮಾಂಡ್ ರನ್ ಮಾಡ್ತೀನಿ, ಸ್ಪ್ಯಾನಿಂಗ್ ಟ್ರೀ
spanning tree, let's say mode option is there. Yeah, so mode, then pvst. Okay, so this command will run on ಗ್ಲೋಬಲ್ ಅಂದ್ರೆ ಈ ರೌಟರ್ ಮೇಲೆ ಪೂರ್ತಿ ರನ್ ಆಗುತ್ತೆ. ಅದು ಸೆಪರೇಟ್ ಆಗಿ ಆ ಪರ್ಟಿಕ್ಯುಲರ್ ಆಗಿ ಇದಕ್ಕೆಂತ ರನ್ ಆಗ್ತಾ ಇಲ್ಲ. ಈ ರೌಟರ್ಗೆ ಸಾರಿ, ಈ ಸ್ವಿಚ್ ಅಂದ್ರೆ ಸ್ವಿಚ್ ಆಗಲಿ ಇಲ್ಲ ರೌಟರ್ ಆಗಲಿ, ಅದು ಸ್ವಿಚ್ಗೆ ಪರ್ಟಿಕ್ಯುಲರ್ ಆಗಿ ಗ್ಲೋಬಲ್ ಆಗಿ ವರ್ಕ್ ಆಗುತ್ತೆ ಅದು. ಓಕೆ, ಸೊ ದಿಸ್ ಇಸ್ ಅ ಗ್ಲೋಬಲ್ ಕಮಾಂಡ್. ಸೊ ಅದಕ್ಕೆ ನಾವೇನಂತೀವಿ, ಅದು ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಂತೀವಿ. ಸೊ ಇವನ್ ಆಫೀಸಲ್ಲೂ ನಿಮಗೆ ಹಂಗೆ ಅಂತಾರೆ. ಸೊ ನಿಮ್ಗೆ ಏನಾದ್ರೆ ಕಮಾಂಡ್ ಚೆಕ್ ಮಾಡ್ಬೇಕಂದ್ರೆ ಆ ಗ್ಲೋಬಲ್ ಕಮಾಂಡ್ ಏನಿದೆ ಚೆಕ್ ಮಾಡಿ ಅಂತಾರೆ. ಓಕೆ, ಇಲ್ಲಾಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾರೆ ಈ ಸ್ಪ್ಯಾನಿಂಗ್ ಟ್ರೀ ಮೋಡು ಗ್ಲೋಬಲ್ ಅಲ್ಲಿ ರನ್ ಮಾಡು ಅಂತ ಹೇಳ್ಬಿಡ್ತಾರೆ ನಿಮಗೆ. ಓಕೆ, ಸೊ ಅವಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ವಾಟ್ ಈಸ್ ಗ್ಲೋಬಲ್ ಮೋಡ್. ಸೊ ನಮಗೆ ವೆರಿ ಇಂಪಾರ್ಟೆಂಟ್. ಸೊ ನಾವು ಬೇಸಿಕಲಿ ಗ್ಲೋಬಲ್ ಕಾನ್ಫಿಗ್ ಅಂತೀವಲ್ವಾ. ಸೊ ಇವಾಗ ನಾವು ಶೋ ರನ್ನಿಂಗ್ ಅಂತ ಹೊಡೆದ್ರೆ, ಸೊ ಡೂ ಶೋ ರನ್ನಿಂಗ್ ಕಾನ್ಫಿಗ್. ಸೊ ಇವಾಗ ನೋಡು, ಈ ವರ್ಜನ್ ಈ ಕಮಾಂಡ್ ಏನಿದಾವಲ್ಲ, ಲಾಗ್ ಡಿಕ್ರೇಟ್, ಇದು ಸರ್ವಿಸ್ ಕಂಪ್ರೆಸ್ ಇದೆ. ಓಕೆ, ಬೂಟ್ಸ್ ಮಾಡಿ, ಇದೆಲ್ಲ ಗ್ಲೋಬಲ್ ಕಮಾಂಡ್ಸು. ಓಕೆ, ಸೊ ನೋಟ್ ರಿಬಲಿ ಮಾಡೆಲು, ಇದೆಲ್ಲ ಗ್ಲೋಬಲ್ ಕಮಾಂಡು. ಸೊ ದೀಸ್ ಆಲ್ ಆರ್ ಆಲ್ರೆಡಿ ಇದೆ ಅಲ್ವಾ ಗ್ಲೋಬಲ್ ಕಮಾಂಡು. ಸ್ಪ್ಯಾನಿಂಗ್ ಟ್ರೀ PVST ಆಲ್ರೆಡಿ ರನ್ನಿಂಗ್ ಇದೆ, ದಿಸ್ ಇಸ್ ಗ್ಲೋಬಲ್ ಕಮಾಂಡ್. ಸೊ ಇದೆಲ್ಲ ಗ್ಲೋಬಲ್ ಕಮಾಂಡು. ಓಕೆ, ಸೊ ದೆನ್ ಯಾ, ಸೊ ದ್ಯಾಟ್ಸ್ ಇಟ್. ಸೊ ಅದೆಲ್ಲ ಗ್ಲೋಬಲ್ ಕಮಾಂಡ್ಸು. ಓಕೆ, ಸೊ ಈ ನೋ HTTP ಸರ್ವರ್ ಅಂತ ಇದೆ, ಇದೆಲ್ಲ ಗ್ಲೋಬಲ್ ಕಮಾಂಡು. ಸೊ ನಾವು ಸ್ವಿಚ್ ಎಲ್ಲ ಕಾನ್ಫಿಗರ್ ಮಾಡುವಾಗ ನೋಡೋಣ, ಸೊ ಯಾವ ಗ್ಲೋಬಲ್ ಕಮಾಂಡ್ ಬರುತ್ತೆ ಏನು ಅಂತ. ಓಕೆ, ಸೊ ಬೇಸಿಕಲಿ ನಾವು ಗ್ಲೋಬಲ್ ಕಾನ್ಫಿಗರೇಷನ್ ಮಾಡುವಾಗ ಈ ಮೋಡ್ಗೆ ಬರ್ತೀವಿ. ಓಕೆ, ಸೊ ಐ ಹೋಪ್ ಅಂಡರ್ಸ್ಟುಡ್. ಸೊ ಇದು 3 ಕ್ಲಿಯರ್ ಆಯ್ತು ಅಲ್ವಾ? ನೋ ಡೌಟ್ಸ್? ಗೈಸ್, ಎನಿ ಡೌಟ್? No. Okay, then we'll move forward. Then next is our interface configuration mode. ಓಕೆ, ಸೊ ಈ ಇಂಟರ್ಫೇಸ್ ಕಾನ್ಫಿಗರೇಷನ್ ಮೋಡ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಕಾನ್ಫಿಗರ್ ಸ್ಪೆಸಿಫಿಕ್ ಇಂಟರ್ಫೇಸ್. ನಾವು ಸ್ಪೆಸಿಫಿಕ್ ಇಂಟರ್ಫೇಸ್ ನ ಕಾನ್ಫಿಗರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ನೀವು ಗ್ಲೋಬಲ್ ಕಾನ್ಫಿಗರೇಷನ್ ರನ್ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ನಾನು ಸ್ಪ್ಯಾನಿಂಗ್ ಟ್ರೀ ಮೋಡ್ PVST ವರ್ಕೇ ಆಗಲ್ಲ. ಓಕೆ, ಸೊ ಲೆಟ್ಸ್ ಸೇ ಇವಾಗ ಇಂಟರ್ಫೇಸ್ ETH0/0. ಓಕೆ, ಸೊ ಇಂಟರ್ಫೇಸ್ ಮೇಲೆ ಹೋದ್ರೆ ನನಗೆ, ಸೊ ಇಲ್ಲಿ ಒಂದು ಸಿಂಬಲ್ ಇದು ಬರುತ್ತೆ ನೋಡಿ, ಒಂದು ಡಿಫ್ರೆನ್ಸಿಯೇಷನ್ ನೋಡ್ಬೋದು. ಕಾನ್ಫಿಗ್ ಇಫ್ ಅಂತ ಬಂತು ಅಂದ್ರೆ ಐ ಆಮ್ ಇನ್ ಇಂಟರ್ಫೇಸ್ ಕಾನ್ಫಿಗರೇಷನ್ ಮೋಡ್ ನಾವು. ಸೊ ನಾನು ಇವಾಗ ಏನು ಕಾನ್ಫಿಗರ್ ಮಾಡ್ತೀನಲ್ಲ, ಈ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಅಪ್ಲೈ ಆಗುತ್ತೆ, ಎಂಟೈರ್ ಸ್ವಿಚ್ಗೆ ಅಪ್ಲೈ ಆಗಲ್ಲ ಅದು. ಓಕೆ, ಆ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಅಪ್ಲೈ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಕಾಲ್ ಇಟ್ ಆಸ್ ಇಂಟರ್ಫೇಸ್ ಕಾನ್ಫಿಗರೇಷನ್ ಮೋಡ್ ಹಿಯರ್. ಓಕೆ, ಸೊ ಇದರಲ್ಲಿ ನಾನು ಇವಾಗ IP ಅಸೈನ್ ಮಾಡ್ಬೋದು, ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ಇದಕ್ಕೆ IP ಅಸೈನ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಸೊ ಇವಾಗ ನಾನು ಒಂದು ಪೋರ್ಟ್ ಚಾನಲ್, ಒಂದು ವರ್ಚುವಲ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಬೇಕಂದ್ರೆ, ಪೋರ್ಟ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಇದರಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನಾನು. ಸೊ ಈ ಮೋಡಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಗ್ಲೋಬಲ್ ಮೋಡಲ್ಲೇ ಮಾಡಬೇಕು. ಸೊ ಲೆಟ್ಸ್ ಸೇ ಪೋರ್ಟ್ ಚಾನಲ್ ಅಂದರೆ ಚಾನಲ್ ಗ್ರೂಪ್ ಮಾಡಬೇಕು ನಾವು. ಲೆಟ್ಸ್ ಸೇ ಲೂಪ್ ಬ್ಯಾಕ್ ಮಾಡೋಣ. ಓಕೆ, ಸೊ ಲೂಪ್ ಬ್ಯಾಕ್, ದೆನ್ ಇಂಟರ್ಫೇಸ್ ಲೂಪ್ ಬ್ಯಾಕ್, ಲೆಟ್ಸ್ ಸೇ 0. ಓಕೆ, ಸೊ ಫಸ್ಟ್ ನಿಮಗೆ ತೋರಿಸ್ತೀನಿ ಇಸ್ ದೇರ್ ಎನಿ ಲೂಪ್ ಬ್ಯಾಕ್ ಆರ್ ನಾಟ್. ಶೋ ಇಂಟರ್ಫೇಸ್ ಸ್ಟೇಟಸ್. Okay, so here there is no loopback. Do show IP interface brief. So there is no loopback, only 4 interfaces are there. So I'll create one loopback interface. So from the global config mode, interface loopback, then 0. Okay, so ivaga loopback create ಆಯ್ತು. ಸೊ ಇದು loopback create ಆಗಿ ನನಗೆ ಡೈರೆಕ್ಟ್ ಇಂಟರ್ಫೇಸ್ ಕಾನ್ಫಿಗರೇಷನ್ ಮೋಡ್ಗೆ ತಗೊಂಡೋಯ್ತು. ಕರೆಕ್ಟಾ? ಸೊ ಇನ್ ಕೇಸ್ ನಾನು ಇವಾಗ VLAN ಕ್ರಿಯೇಟ್ ಮಾಡಿದರೆ, VLAN 10, ಸೊ ನನಗೆ VLAN ಒಳಗಡೆ ತಗೊಂಡೋಯ್ತು. ಕರೆಕ್ಟಾ? ಸೊ VLAN ಒಳಗೆ ತಗೊಂಡೋಯ್ತು ಅಂದರೆ ಅದು ದಟ್ ಈಸ್ ಅವರ್ ಇಂಟರ್ಫೇಸ್ ಕಾನ್ಫಿಗ್ ಓನ್ಲಿ. ಓಕೆ, ಸೊ ದಿಸ್ ಈಸ್ ಅವರ್ ಇಂಟರ್ಫೇಸ್ ಕಾನ್ಫಿಗ್ ಮೋಡ್. ಸೊ ಇದನ್ನು ನಾವೇನಂತೀವಿ, ಇಂಟರ್ಫೇಸ್ ಕಾನ್ಫಿಗ್ ಮೋಡ್ ಅಂತೀವಿ. ಸೊ ಇದೆಲ್ಲ ನಾವು ಆ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಎಲ್ಲ ಕಾನ್ಫಿಗರೇಷನ್ ಮಾಡ್ತಾ ಇದೀವಿ ನಾವು, ಗ್ಲೋಬಲಿ ಕಾನ್ಫಿಗರ್ ಮಾಡ್ತಾ ಇಲ್ಲ. ಆ ಪರ್ಟಿಕ್ಯುಲರ್ ಸ್ವಿಚ್ಗೆ ಕಾನ್ಫಿಗರೇಷನ್ ಆಗಲ್ಲ ಅದು. ಓಕೆ, ಎಂಟೈರ್ ಸ್ವಿಚ್ಗೆ ಆಗಲ್ಲ, ಪರ್ಟಿಕ್ಯುಲರ್ ಪೋರ್ಟ್ಗೆ ಕಾನ್ಫಿಗರೇಷನ್ ಆಗುತ್ತೆ. ಸೊ ದಟ್ ಈಸ್ ವಿ ಕಾಲ್ಡ್ ಆಸ್ ಇಂಟರ್ಫೇಸ್ ಕಾನ್ಫಿಗ್ ಮೋಡ್. ಓಕೆ, ಸೊ ಆಕ್ಸೆಸ್ ಫ್ರಮ್ ಗ್ಲೋಬಲ್ ಕಾನ್ಫಿಗ್ ಇಂಟರ್ಫೇಸ್, ದೆನ್ ನೇಮ್, ಓಕೆ, ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ದೆನ್ ನೆಕ್ಸ್ಟ್ ಈಸ್ ಲೈನ್ ಕಾನ್ಫಿಗರೇಷನ್ ಮೋಡ್. ಸೊ ಲೈನ್ ಕಾನ್ಫಿಗರೇಷನ್ ಮೋಡ್ ಯಾವಾಗ ಬರುತ್ತೆ ನಮಗೆ, ನಾವು ಕಾನ್ಫಿಗರೇಷನ್ ಕನ್ಸೋಲ್, ಓಕೆ, ಕಾನ್ಫಿಗರ್ ಕನ್ಸೋಲ್, VTY ಆರ್ AX ಆಕ್ಸಿಲರಿ ಲೈನ್ ಪೋರ್ಟ್ಸ್. ಓಕೆ, ಸೊ ಬೇಸಿಕಲಿ ನಾವು
ಇವಾಗ SSH ಟೆಲ್ನೆಟ್ ಕಾನ್ಫಿಗರ್ ಮಾಡಬೇಕಲ್ವಾ, ಸೊ ಅಂತ ಟೈಮಲ್ಲಿ ನಾವು VTY ಎನೇಬಲ್ ಮಾಡಬೇಕು, ಕರೆಕ್ಟಾ? ಸೊ ಆ ಟೈಮಲ್ಲಿ ನಮಗೆ ಈ ಕಾನ್ಫಿಗರೇಷನ್ ಮೋಡ್ ಇರುತ್ತೆ. ಓಕೆ, ಸೊ ರೌಟರ್ ಕಾನ್ಫಿಗ್ ಲೈನ್ ಅಂತ ಬರುತ್ತೆ. ಸೊ ಇವಾಗ ಇಲ್ಲಿ ಆಲ್ರೆಡಿ ನಾನು ಕಾನ್ಫಿಗರೇಷನ್ ಮೋಡಲ್ಲಿ ಇದ್ದೀನಿ. ಓಕೆ, ಸೊ VTY ಸಾರಿ, ದ ಕಮಾಂಡ್ ಈಸ್ ಲೈನ್ VTY. ಸೊ ಹಿಯರ್ ನನಗೆ 0 to 4 ಅಂತ ಕೊಡ್ತಾ ಇದೆ, ಅಂದರೆ VTY. ಸೊ ಸೆಷನ್ಸ್ ಎಷ್ಟು ಅಂತ. ಓಕೆ, ಇಲ್ಲಸೆ 0 to 4 ಕೊಡೋಣ, 4 ಕೊಡೋಣ. ಓಕೆ, ಸೊ ಇವಾಗ ಎಂಟರ್ ಹೊಡಿದ್ರೆ ನಾನು, ಸೊ ನನಗೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಇವಾಗ ಲೈನ್ ಕಾನ್ಫಿಗರೇಷನ್ ಮೋಡ್ಗೆ ಬಂದೆ. ಓಕೆ, ಸೊ ಇದರಲ್ಲಿ ನಾನು ಸ್ಪೆಸಿಫಿಕ್ ಈ VTYದು ಕಾನ್ಫಿಗರೇಷನ್ ಮಾಡ್ಬೋದು. ಓಕೆ, ಸೊ ಅದರ್ ಕಮಾಂಡ್ಸ್ ವರ್ಕ್ ಆಗಲ್ಲ ಇಲ್ಲಿ. ಸೊ ಸ್ಪೆಸಿಫಿಕ್ VTPದು ಕಾನ್ಫಿಗರೇಷನ್ ಲೆಸೆ ನೋಡಿ, ಇಲ್ಲಿ ಎಷ್ಟೊಂದು ಕಮಾಂಡ್ಸ್ ಇದಾವೆ ನಮ್ಮ ಹತ್ರ. ಅಬ್ಸಲ್ಯೂಟ್ ಟೈಮ್ ಔಟ್ ಸೆಟ್ ಮಾಡ್ಬೋದು, ಆಕ್ಸೆಸ್ ಕ್ಲಾಸ್ ಸೆಟ್ ಮಾಡ್ಬೋದು, ಆಕ್ಟಿವೇಶನ್ ಕ್ಯಾರೆಕ್ಟರ್ ಸೆಟ್ ಮಾಡ್ಬೋದು. ಸೊ ಇಷ್ಟೊಂದು ಕಮಾಂಡ್ಸ್ ಇದಾವೆ ನಮ್ಮ ಹತ್ರ. ಓಕೆ, ಸೊ ಇದೆಲ್ಲ ಕಮಾಂಡ್ಸ್ನ ನಾವು ಇದರಲ್ಲಿ ಯೂಸ್ ಮಾಡ್ಬೋದು ಈ ಲೈನ್ VTY ಅಲ್ಲಿ. ಓಕೆ, ಸೊ ಇದನ್ನು ಕಾನ್ಫಿಗರೇಷನ್ ನೋಡೋಣ. ಲೈನ್ VTY ಹೆಂಗೆ ಕಾನ್ಫಿಗರ್ ಮಾಡ್ತೀವಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈ ಮೋಡ್ಗಳು, ಓಕೆ, ಸೊ ನಾವು ಎಲ್ಲೆಲ್ಲಿ ಏನೇನು ಕಾನ್ಫಿಗರ್ ಮಾಡ್ತಾ ಇದ್ದೀವಿ ಅಂತ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದೆನ್ ಎಕ್ಸಿಟ್. ಓಕೆ, ದೆನ್ ಅದರ್ ಸಬ್ ಮೋಡ್ಸ್. ಸೊ ಅದರ್ ಸಬ್ ಮೋಡ್ಸ್ ನೀವು ಆಲ್ರೆಡಿ ಕಾನ್ಫಿಗರ್ ಮಾಡಿದ್ದೀರಾ ರೌಟಿಂಗು. ಓಕೆ, ಸೊ ಕಾನ್ಫಿಗ್ ರೌಟರ್ ಅಂತ ಬರ್ತಿತ್ತು. ಓಕೆ, ಸೊ ದೋಸ್ ಆರ್ ಅದರ್ ಕಾನ್ಫಿಗರೇಷನ್ ಸಬ್ ಮೋಡ್ಸ್ ಅಂತ ಹೇಳ್ತೀವಿ ಬೇಸಿಕಲಿ. ಸೊ ನಾವು ರೌಟರ್ OSPF ಲೆಟ್ಸ್ ಸೇ 10 ಅಂತ ಮಾಡ್ತೀವಲ್ವಾ. ಸೊ ಇವಾಗ ನಾವು ಏನು ಬಂದ್ವಿ, ಸೊ ಈ ಸ್ಪೆಸಿಫಿಕ್ ರೌಟಿಂಗ್ ಇದರಲ್ಲಿ ಬಂದ್ವಿ ನಾವು. ಓಕೆ, ಸೊ ಇದರಲ್ಲಿ ನಾವು ಸ್ಪೆಸಿಫಿಕ್ ರೌಟಿಂಗ್ ಮಾಡ್ಬೋದು ಇವಾಗ, ಕರೆಕ್ಟಾ? ಸೊ ಇದನ್ನು ಸಬ್ ಮೋಡು. ಸೊ ಇದಕ್ಕೆ ಸ್ಪೆಸಿಫಿಕ್ ನೇಮ್ ಏನೋ ಕೊಟ್ಟಿಲ್ಲ. ಓಕೆ, ವಿ ಕಾಲ್ ಇಟ್ ಎಸ್ ಸಬ್ ಮೋಡ್. ಓಕೆ, ಸೊ ರೌಟರ್ ಕಾನ್ಫಿಗರೇಷನ್ ಮೋಡ್ ಅನ್ಕೋಬಹುದು. ಓಕೆ, ಸೊ ಇದರಲ್ಲಿ ಬೇಸಿಕಲಿ ನಾವು ರೌಟಿಂಗ್ನ ಕಾನ್ಫಿಗರೇಷನ್ ಮಾಡ್ಬೋದು, ಸ್ಪೆಸಿಫಿಕ್ ರೌಟಿಂಗ್ಸ್, ನಾಟ್ ಓನ್ಲಿ OSPF, ಅದರ್ ರೌಟಿಂಗ್ಸ್ ಆಲ್ಸೋ ವಿ ಕ್ಯಾನ್ ಡೂ ಇಟ್. ಓಕೆ, ದೆನ್ exit. This is the one. Then one more is there, we can see here VLAN. Already I shown it. So the VLAN ಮತ್ತೆ interface configuration mode similar ಆಗುತ್ತೆ. ಓಕೆ, there is no change, ಬಟ್ ಇದು ನಮಗೆ ಸ್ಪೆಸಿಫಿಕ್ ಆಗಿ VLAN ಅಂತ ತೋರಿಸ್ತಾ ಇದೆ. ಸೊ ಲೆಟ್ಸ್ ಸೇ VLAN 20 ಅಂತ ಮಾಡಿದಾಗ ನಮಗೆ ಡೈರೆಕ್ಟ್ ಆಗಿ ಇಲ್ಲಿ ಒಂಥರ ಡಿಫ್ರೆನ್ಶಿಯೇಟ್ ಬರ್ತಾ ಇದೆ, ಬಟ್ ಸಿಮಿಲರ್ ಇದು. ಓಕೆ, ಸೊ ಇವಾಗ ಈ ಪರ್ಟಿಕ್ಯುಲರ್ VLANಗೆ ನಾವು ನೇಮ್ ಕೊಡ್ತೀವಿ. ಓಕೆ, ಟೆಸ್ಟ್. ಸೊ ಸಿಮಿಲರ್ ಇದು, ಬಟ್ ಇಂಟರ್ಫೇಸ್ ಮತ್ತೆ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಐತೆ. ಓಕೆ, ಎಕ್ಸಾಕ್ಟ್ಲಿ ಇಲ್ಲ, ಯಾಕಂದರೆ ಇವಾಗ ನಾವು ಈ VLANಗೆ ಬರೀ ನೇಮ್ ಕೊಡ್ತಾ ಇದ್ದೀವಿ, ಇದಕ್ಕೆ ಏನು ಕಾನ್ಫಿಗರೇಷನ್ ಏನು ಮಾಡ್ತಾ ಇಲ್ಲ, ಕರೆಕ್ಟಾ? ಬರೀ ನೇಮ್ ಕೊಡ್ತಾ ಇದ್ದೀವಿ, ಜಸ್ಟ್ ನೇಮ್. ಸ್ಪೆಸಿಫಿಕ್ ಏನು ಲೈಕ್ ಹೈ ಲೆವೆಲ್ ಕಾನ್ಫಿಗರೇಷನ್ ಇಲ್ಲ, ಇದಕ್ಕೆ IP ಅದೆಲ್ಲ ಏನು ಅಸೈನ್ ಮಾಡೋಕ್ಕಾಗಲ್ಲ ನಾವು. ಓಕೆ, ಸಮ್ ಬೇಸಿಕ್ ಕಮಾಂಡ್ನ ರನ್ ಮಾಡ್ಬೋದು ಅದರ ಜೊತೆ. ಓಕೆ, ಸೊ ಇಲ್ಲಿ ಈ ಥರ ಕಮಾಂಡ್ಸ್ ಇದಾವೆ ನೋಡ್ಬೋದು. ಶಟ್ ಡೌನ್ ಮಾಡ್ಬೋದು ಆ VLAN, ಸ್ಟೇಟ್ ಮಾಡ್ಬೋದು. ಸೊ ಇದೆಲ್ಲ ಕಮಾಂಡ್ ಯೂಸ್ ಮಾಡ್ಬೋದು. ಓಕೆ, ಸೊ ಬಟ್ ನನಗೆ ಇಂಟರ್ಫೇಸ್ ಆ ಪರ್ಟಿಕ್ಯುಲರ್ VLAN ಇಂಟರ್ಫೇಸ್ಗೆ IP ಅಸೈನ್ ಮಾಡಬೇಕಂದ್ರೆ ನಾನು ಇಂಟರ್ಫೇಸ್ಗೆ ಹೋಗಬೇಕು. ಇಂಟರ್ಫೇಸ್ VLAN 20 ಅಂತಾನೆ ಹೋಗಬೇಕು. ಸೊ ಆವಾಗಲೇ ನಾನು ಇಂಟರ್ಫೇಸ್ ಕಾನ್ಫಿಗರೇಷನ್ ಒಳಗಡೆ ಹೋಗ್ತೀನಿ. ಓಕೆ, ದ ಸಿಮಿಲರ್ ವೇ, ಬಟ್ ನಾನು ಆ ಪರ್ಟಿಕ್ಯುಲರ್ VLAN ಇಂಟರ್ಫೇಸ್ಗೆ IP ಅಸೈನ್ ಮಾಡೋಕ್ಕಾಗಲ್ಲ, ಬರೀ VLANಗೆ ನೇಮ್ ಅಸೈನ್ ಮಾಡ್ಬೋದು, ಇಲ್ಲಾಂದರೆ ಅದರ್ ಫೀಚರ್ಸ್ ನಾವು ಇಲ್ಲಿ ನೋಡ್ದಂಗೆ ಯೂಸ್ ಮಾಡ್ಕೋಬೋದು. ಓಕೆ, ದೀಸ್ ಆರ್ ದ ಮೋಡ್ಸ್ ಬೇಸಿಕಲಿ ವಿ ಯೂಸ್ ಇನ್ iOS, Cisco iOS. Okay, users privilege executive. Okay, this one, 5 things. So I hope these modes are clear now. Okay, so if it is silence means then we'll move forward. Okay, Yeah. fine. Then ವಿಲ್ ಸಿ ಸ್ವಿಚ್ ಬೇಸಿಕ್ ಕಾನ್ಫಿಗರೇಷನ್. ನಮ್ಮ ಸ್ವಿಚ್ಗೆ ಬೇಸಿಕ್ ಏನೇನು ಕಾನ್ಫಿಗರೇಷನ್ ಬೇಕು ಅಂತ. ಓಕೆ, ಸೊ ಇದೇ ಸ್ವಿಚ್ಗೆ ಕಾನ್ಫಿಗರೇಷನ್ ಮಾಡೋಣ. ಸೊ ಫಸ್ಟು ಹೋಸ್ಟ್ ನೇಮ್ ಕಾನ್ಫಿಗರೇಷನ್ ಆನ್ ದ ಸ್ವಿಚ್ ಆ್ಯಂಡ್ ರೌಟರ್ ಆರ್ ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ನಮ್ಮ ಹತ್ರ ಸ್ವಿಚ್ ಇದೆ ಇವಾಗ. ಸೊ ಸ್ವಿಚ್ಗೆ ಹೋಸ್ಟ್ ನೇಮ್ ನಾವು ಹೆಂಗೆ ಕಾನ್ಫಿಗರೇಷನ್ ಮಾಡ್ತೀವಿ. ಸೊ ಬೇಸಿಕ್ ಥಿಂಗ್ಸ್. ಸೊ ನಾವು ಫಸ್ಟು ಇಲ್ಲಿ ನೋಡ್ಬೋದು ಕಾನ್ಫಿಗರೇಷನ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಎನೇಬಲ್ಗೆ ಬರ್ತೀವಿ, ರೌಟರ್ ಲೆಟ್ಸ್ ಸ್ವಿಚ್ ಆನ್ ಮಾಡಿದಾಗ ಎನೇಬಲ್ಲು, ದೆನ್ ಕಾನ್ಫಿಗ್ ಟರ್ಮಿನಲ್ ಮೋಡು. ಸೊ ಕಾನ್ಫಿಗರೇಷನ್ ಮೋಡ್ಗೆ ಹೋಗ್ತೀವಿ. ಸೊ ಗ್ಲೋಬಲ್ ಕಾನ್ಫಿಗಲ್ಲಿ ನಾವು ಹೋಸ್ಟ್ ನೇಮ್ ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹೋಸ್ಟ್ ನೇಮ್
ಸಾರಿ, ಸೊ ಇಲ್ಲಿ ಕಮಾಂಡ್ ರನ್ ಆಗಲ್ಲ. ಕಾನ್ಫಿಗ್ ಟರ್ಮಿನಲ್, then host name, let's say switch 1. So this is global command. Okay, this is global command, this is not a specific command, this is a global command. So ivaga switch name change ಆಯ್ತು. So this is the basic what we do in switches. Okay, this is the basic requirement. ಚೇಂಜ್ ಮಾಡೇ ಮಾಡ್ತೀವಿ ನಾವು, ಇಲ್ಲಾಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಯಾವ ಸ್ವಿಚ್ ಏನು ಅಂತ. Okay, all right. Then next is create management VLAN and configure management IP address for the switches. This is very important. So ನಾವು ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಮ್ಯಾನೇಜ್ಮೆಂಟ್ ವಿಲಾನ್ ಅಂತ ಸೆಪರೇಟ್ ಯಾವತ್ತೂ ಕ್ರಿಯೇಟ್ ಮಾಡಿಲ್ಲ, ಕರೆಕ್ಟಾ? ಸೊ ವಿಲಾನ್ 1ಗೆ IP ಅಸೈನ್ ಮಾಡ್ತಿದ್ವಿ, ಸೊ ಅದರಿಂದ ನಾವು ಯೂಸ್ ಮಾಡ್ಕೋತಿದ್ವಿ. ಸೊ ಬೇಸಿಕಲಿ ಮ್ಯಾನೇಜ್ಮೆಂಟ್ ವಿಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ವಿಲಾನ್ 1ನ ಯೂಸ್ ಮಾಡ್ಕೋಬಹುದು ನಾವು, ಬಟ್ ಅದು ಕಾಮನ್ ವಿಲಾನ್ ಅಲ್ವಾ, ಸೊ ಬೈ ಡಿಫಾಲ್ಟ್ ವಿಲಾನ್ ಬರುತ್ತೆ ಅದು. ಸೊ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ ವಿಲಾನ್ 1 ಯೂಸ್ ಮಾಡಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಸೆಪರೇಟ್ ವಿಲಾನ್ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಅಂತ ನೇಮ್ ಕೊಟ್ಬಿಟ್ಟು ಅದಕ್ಕೆ ಒಂದು IP ಅಸೈನ್ ಮಾಡ್ತಾರೆ, ಅದು ಮ್ಯಾನೇಜ್ಮೆಂಟ್ IP ಅಂತ ಮಾಡ್ತಾರೆ. ಓಕೆ, ಸೊ ಆಮೇಲೆ ಏನು ಮಾಡ್ತಾರೆ, ಆ ಮ್ಯಾನೇಜ್ಮೆಂಟ್ IP ಏನಿರುತ್ತೆ ಅಲ್ವಾ, ಅದು ಒಂದು ಸಬ್ನೆಟ್, ಕರೆಕ್ಟಾ? ಸೊ ಆ ಸಬ್ನೆಟ್, ಇಲ್ಲಾಂದ್ರೆ ವಿ ಕ್ಯಾನ್ ಸೇ ನೆಟ್ವರ್ಕ್, ಆ ನೆಟ್ವರ್ಕು ಇಲ್ಲ ಸಬ್ನೆಟ್ನ ಪರ್ಟಿಕ್ಯುಲರ್ ಒಂದು ರೂಲ್ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಮಾತ್ರ ಅಲೋ ಮಾಡ್ತಾರೆ, ಸೆಪರೇಟ್ ಆಗಿ ಅಲೋ ಮಾಡ್ತಾರೆ. ಓಕೆ, ಸೊ ಲೆಟ್ಸ್ ಆ ಮ್ಯಾನೇಜ್ಮೆಂಟು ನಮ್ಮ ಯೂಸರ್ಸು ಆಕ್ಸೆಸ್ ಮಾಡೋಂಗಿಲ್ಲ, ಆ ಮ್ಯಾನೇಜ್ಮೆಂಟ್ ಸಬ್ನೆಟ್ ಏನಿದೆ ಅಲ್ವಾ ಅದು ಯೂಸರ್ಸ್ ಆಕ್ಸೆಸ್ ಮಾಡೋಂಗಿಲ್ಲ. ಸೊ ಆ ಥರ ಪರ್ಟಿಕ್ಯುಲರ್ ಕಾನ್ಫಿಗರೇಷನ್ ಎಲ್ಲ ಮಾಡಿಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನಾನು ಇವಾಗ ಒಂದು ಮ್ಯಾನೇಜ್ಮೆಂಟ್ ವಿಲಾನ್ ಕ್ರಿಯೇಟ್ ಮಾಡ್ತೀನಿ. ಸೊ ವಿಲಾನ್ ಕ್ರಿಯೇಟ್ ಮಾಡೋದು ನಮಗೆ ಗೊತ್ತು ಆಲ್ರೆಡಿ, ಇಂಟರ್ಫೇಸ್ ವಿಲಾನ್ ಲೆಟ್ಸ್ ಸೇ 100 ಮಾಡೋಣ. ಸೊ ದಿಸ್ ಇಸ್ ಮೈ ಮ್ಯಾನೇಜ್ಮೆಂಟ್ ವಿಲಾನ್. ಸೊ ನೇಮ್ ಕೊಡೋಣ ಮ್ಯಾನೇಜ್ಮೆಂಟ್. ಸೊ ವಾಟ್ ಇಸ್ ವಿ ಕಾಲ್ಡ್ ಇಸ್ MGMT ಅಂದರೆ ಶಾರ್ಟ್ಕಟ್. ಓಕೆ, ಸೊ MGMT ವಿಲಾನ್. ಫಾರ್ ಸ್ವಿಚಸ್ ಅಂತಾನು ಇರ್ಬೋದು ನಾವು. ಓಕೆ, ಸೊ ಸ್ವಿಚಸ್ಗೋಸ್ಕರ ಇದು ವಿಲಾನು, MGMT ವಿಲಾನು. ಸೊ ಇವಾಗ ವಿಲಾನ್ ಆದಮೇಲೆ ನಮಗೆ ಆ ವಿಲಾನ್ಗೆ ಒಂದು IP ಅಸೈನ್ ಮಾಡಬೇಕು, ಕರೆಕ್ಟಾ? ಸೊ IP ಅಸೈನ್ ಮಾಡಬೇಕು. ಲೆಟ್ಸ್ ಸೇ ನಾನು ಇಂಟರ್ಫೇಸ್ ಒಳಗಡೆ ಹೋಗಬೇಕು. ಫಸ್ಟು ಇಂಟರ್ಫೇಸ್ ವಿಲಾನ್ 100, ದೆನ್ ದ IP ಅಡ್ರೆಸ್. ಸೊ ಇವಾಗ ನಾವು ಈ 100 ವಿಲಾನ್ ಅಂದರೆ ಫಸ್ಟೇ ಸಬ್ನೆಟಿಂಗ್ ಮಾಡ್ಕೊಂಡಿರ್ತೀವಿ. ಸೊ ನಮಗೆ ಯಾವ ಸಬ್ನೆಟ್ ಬೇಕು ಇದಕ್ಕೆ ಅಂತ. ಓಕೆ, ಸೊ ಸಬ್ನೆಟಿಂಗ್ ಸ್ಪೆಸಿಫಿಕ್ ಮಾಡಿಕೊಂಡು ನಾವು IP ಯೂಸ್ ಮಾಡ್ತೀವಿ. ಸೊ ಈ 100ಗೆ ಒಂದು ಸಬ್ನೆಟ್ ಇಟ್ಕೋತೀವಿ. ಸೊ ಎಕ್ಸಾಂಪಲ್ ಲೆಟ್ಸ್ ಸೇ 172.20.1. let's say I am starting with 6 IP. okay, so 125 maybe reserve ಆಗಿದೆ ಅನ್ಕೊಳ್ಳೋಣ. ಓಕೆ, 255.255.0/24 ತಗೊಳ್ಳೋಣ. ಸೊ ಲೆಟ್ಸ್ ಸೇ ನಮ್ಮ ಹತ್ರ ಸ್ಮಾಲ್ ಆಫೀಸ್ ಇದೆ. ಸೊ ನಾವು ಮ್ಯಾನೇಜ್ಮೆಂಟು /24 ತಗೊಂಡ್ರೆ 1250 IP ಸಿಗ್ತಾವು. ಓಕೆ, ಸೊ ನಾವು 250 ಡಿವೈಸ್ಗಳು ಕನೆಕ್ಟ್ ಮಾಡ್ಬೋದು, ಸ್ವಿಚಸ್ಗಳು ಕನೆಕ್ಟ್ ಮಾಡ್ಬೋದು ಬೇಸಿಕಲಿ. ಓಕೆ, ಸೊ ಅದಕ್ಕೆ ಲೆಟ್ಸ್ ಸೇ /24 ತಗೊಳ್ಳೋಣ. ಸೊ IP ಅಸೈನ್ ಆಯಿತು, ಶಟ್ ಟು ನೋ ಶಟ್ ಟು. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ರಿಯೇಟ್ ಅ ಮ್ಯಾನೇಜ್ಮೆಂಟ್ ವಿಲಾನ್. ಸೊ ಇವಾಗ ನಾವು SSH ಕಾನ್ಫಿಗರ್ ಮಾಡಿದರೆ, ಸೊ ಥ್ರೂ ದಿಸ್ IP ಅಡ್ರೆಸ್ ನಾವು ಡಿವೈಸ್ನ ರಿಮೋಟ್ಲಿ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ದ ರೀಸನ್ ವಿ ಆರ್ ಕ್ರಿಯೇಟಿಂಗ್ ದ ಮ್ಯಾನೇಜ್ಮೆಂಟ್ ವಿಲಾನ್, ಸ್ಪೆಸಿಫಿಕ್ ರೀಸನ್. ಶೋ ವಿಲಾನ್ ಬ್ರೀಫ್ ಅಂತ ಹಾಕಿದ್ರೆ ಸೊ ಇವಾಗ ವಿಲಾನ್ ಬರುತ್ತೆ. ಸೊ 100 ಇಸ್ ದ ಮ್ಯಾನೇಜ್ಮೆಂಟ್ ವಿಲಾನ್ ಫಾರ್ ಅಸ್. ಓಕೆ, ಸೊ ಶೋ IP ಇಂಟರ್ಫೇಸ್ ಬ್ರೀಫ್ ಅಂದರೆ ಸೊ IP ಸಿಗುತ್ತೆ. So we can see the 100 VLAN IP and it is saying down. Okay, so let's try to so it is showing down. Show interface status, we'll see. Okay, show interface VLAN 100. So VLAN is down, line protocol is down. Okay, so a particular VLAN is showing down. So right now there is no connectivity also. So config terminal interface VLAN 100, then shut, no shut. Let me try to do this. Let's see whether it will be come up or not. So I don't think so, it will not come up. Show interface status, show IP interface brief. Yes, it is not coming up, VLAN 100. So yakandre illi eno sadhyakke connectivity illa, just single switch ide. So that is the reason I think this is not coming up. Okay, so we'll see
ಇನ್ಕಮಿಂಗ್ ಸೆಷನ್ಸ್. ಸೊ ಕಾನ್ಫಿಗರ್ ಮಾಡಿಬಿಟ್ಟು ಸೆಪರೇಟ್ ಆಗಿ ಮಾಡಿಬಿಟ್ಟು ನೋಡೋಣ. ಸೊ ಫುಲ್ ಸ್ವಿಚಸ್ ಲೈಕ್ ಟೋಪೋಲಜಿ ಕಾನ್ಫಿಗರ್ ಮಾಡುವಾಗ ಗೊತ್ತಾಗುತ್ತೆ ನಮಗೆ ಯಾವ ತರ ವರ್ಕ್ ಆಗುತ್ತೆ ಇದು ವಿಲ್ಯಾನ್ ಅಂತ. But let's understand how we create the VLAN and why. Okay, so the requirement is very important. Okay, so then next is our configure banner MOTD ಅಥವಾ message on the switch and router. So ನಮಗೆ ಲೆಸ್ ಇವಾಗ ಫಸ್ಟ್ ನಾವು ಸ್ವಿಚ್ ಲಾಗಿನ್ ಆಗ್ತೀವಲ್ವಾ, ಸೊ ಅದಕ್ಕೆ ಒಂದು ಬ್ಯಾನರ್ ಬರಬೇಕಲ್ವಾ. ಸೊ ದ್ಯಾಟ್ ಈಸ್ ದ ರೀಸನ್. ಸೊ ದಿಸ್ ಬ್ಯಾನರ್ ಕಾನ್ಫಿಗರೇಷನ್ ಮಾಡ್ತಾರೆ. ಸೊ ಎಲ್ಲ ಕಡೆ ಮಾಡ್ತಾರೆ. ಸೊ ಲೆಟ್ಸ್ ವಿಲ್ ಡೂ ಇಟ್. ಓಕೆ, ಸೊ ಕಾನ್ಫಿಗ್ ಟರ್ಮಿನಲ್. ಸೊ ದಿಸ್ ಇಸ್ ಆಲ್ಸೋ ಗ್ಲೋಬಲ್ ಕಾನ್ಫಿಗ್. ಓಕೆ, ಸೊ ನಾನೇನು ಮಾಡ್ತೀನಿ, ಬ್ಯಾನರ್ ದೆನ್ ಲಾಗಿನ್. ಸೊ ಇದು ಲಾಗಿನ್ ಆಗುವಾಗ ಬ್ಯಾನರ್ ಬರುತ್ತೆ. ಓಕೆ, so banner login, that this symbol is very important, this symbol, then enter. So now we have to type the text. Okay, so ನಮ್ಗೆ ಏನು ಬೇಕು ಆ ಟೆಕ್ಸ್ಟ್ ನ ಟೈಪ್ ಮಾಡಬೇಕು. ಇದು ಕಾಪಿ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ, ಇಲ್ಲ ಮ್ಯಾನ್ಯುವಲಿ ಟೈಪ್ ಮಾಡ್ಬೋದು. ಆಸ್ ಪರ್ ಕನ್ವೀನಿಯನ್ಸ್ ವಿ ಕ್ಯಾನ್ ಡೂ ದಿಸ್. ಓಕೆ, ಸ್ವಲ್ಪ ಸ್ಪೇಸ್ ಕೊಟ್ಟು ಮಾಡೋಣ. ಓಕೆ, ಎಂಟರ್. ದೆನ್ ನೆಕ್ಸ್ಟ್ ಸೊ ಇದನ್ನ ಓಕೆ, ಸೊ ಬ್ಯಾನರ್ ಲಾಗಿನ್ಗೆ ದಿಸ್ ಮಚ್ ಗುಡ್ ಇನಫ್. ಅಂದ್ರೆ ಬ್ಯಾನರ್ ಲಾಗಿನ್ ಮಾಡಿದಾಗ ನಮಗೆ ಏನು ಬರಬೇಕು, ಇದು ಲಾಗಿನ್ ಮಾಡಿದಾಗ ಅನ್ಆಥರೈಸ್ ಆಕ್ಸೆಸ್ ಪ್ರೊಹಿಬಿಟೆಡ್ ಅಂತ ಬರಬೇಕು. ಸೊ ಇವಾಗ ಎಕ್ಸಿಟ್ ಆಗೋಣ ಇದರಿಂದ. ಓಕೆ, ಸೊ ಎಕ್ಸಿಟ್ ಆಗಬೇಕಂದ್ರೆ ಮತ್ತೆ ನಾವು ಸೇಮ್ ಸಿಂಬಲ್ ಯೂಸ್ ಮಾಡ್ಕೋಬೇಕು, ಎಂಟರ್. ಓಕೆ, ಸೊ ಬ್ಯಾನರ್ ಇಸ್ ಸೆಟ್. ಓಕೆ, ಬ್ಯಾನರ್ ಲಾಗಿನ್ಗೆ ಬ್ಯಾನರ್ ಇಸ್ ಸೆಟ್. ದೆನ್ ನಾವು ವಿಲ್ ಡೂ ಬ್ಯಾನರ್ MOTD. ಓಕೆ, ಎಂಟರ್ ಟೆಕ್ಸ್ಟ್ ಮೆಸೇಜ್ ಅಂತ ಈ ತರ ಏನಾದರೂ ಹಾಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸೇ ನೀಲಿ ಲ್ಯಾಬ್ ಅಂತ ಏನಾದರೂ ಅಂತ. ಓಕೆ, ದೆನ್ ಬ್ಯಾನರ್ MOTD. ಓಕೆ, ಸೊ ಎಂಟರ್. ಸಾರಿ, ಇನ್ಕಂಪ್ಲೀಟ್ ಕಮಾಂಡ್. ಓಕೆ, ಸೊ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಎಂಟರ್. ಸೊ ಇವಾಗ ಇಲ್ಲಿ ನಾವು ಏನಾದರೂ ಟೆಕ್ಸ್ಟ್ ಬರೀಬೇಕು. ಸೊ ಲೆಟ್ಸ್ ಸೇ ನೀಲಿ ಲ್ಯಾಬ್ ಅಂತ ಹಾಕೋಣ. ಕಾಪಿ, ದೆನ್ ಸ್ವಲ್ಪ ಸ್ಪೇಸ್ ಹಾಕೋಣ. ಓಕೆ, ಸೊ ಇಲ್ಲಿ ಏನ್ ಬೇಕಾದ್ರೆ ಬರಿಬಹುದು ನೀವು. ಓಕೆ, ಸೊ ಕ್ಯಾರೆಕ್ಟರ್ ಯೂಸ್ ಮಾಡ್ಕೋಬಹುದು, ಅದರ್ ಕ್ಯಾರೆಕ್ಟರ್ ಲೈಕ್ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡ್ಕೋಬಹುದು, ಡಿಜಿಟಲ್ ನಂಬರ್ಸ್ ಯೂಸ್ ಮಾಡ್ಕೋಬೇಕು, ಏನ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ವಾಟ್ ಎವರ್ ಇಟ್ ಈಸ್ ಆಸ್ ಯುವರ್ ಕನ್ವೀನಿಯನ್ಸ್ ಯು ಕ್ಯಾನ್ ಡೂ ದಿಸ್. ಸೊ ದೆನ್ ದಸ್ ಈ ಸಿಂಬಲ್ ತಗೊಂಡು ಎಕ್ಸಿಟ್ ಆಗೋಣ. ಓಕೆ, ಸೊ ಇವಾಗ ಲೆಟ್ಸ್ ಡೂ ರೈಟ್ ಅಂಡ್ ಚೆಕ್. ಸೊ ರೈಟ್ ಮಾಡಿ ಚೆಕ್ ಮಾಡೋಣ. ಲೆಟ್ಸ್ ಸೇ ಎಕ್ಸಿಟ್. ಓಕೆ, ಸೊ ಇವಾಗ ಎಂಟರ್ ಮಾಡ್ತೀನಿ ನಾನು. ಸೊ ಎಂಟರ್ ಮಾಡಿದ ತಕ್ಷಣ ಫಸ್ಟ್ ನಮ್ಗೆ ಏನ್ ಕಾಣ್ತಾ ಇದೆ, ನೀಲಿ ಲ್ಯಾಬ್ ಅಂತ ಬರ್ತಾ ಇದೆ. ಅಂದ್ರೆ ಬ್ಯಾನರ್ ನಮ್ದು MOTD ಏನ್ ಕಾನ್ಫಿಗರ್ ಮಾಡಿದೇವಲ್ವಾ, ಸೊ ದಟ್ ಈಸ್ ದ ಒನ್. ಸೊ ಲಾಗಿನ್ ಆಗೋಕ್ಕಿಂತ ಮುಂಚೆ ಅದು ಬರ್ತಾ ಇದೆ ನನಗೆ. ಓಕೆ, ಸೊ ಎಂಟರ್ ಮಾಡಿದ್ರೆ ಇದು ಬರ್ತಾ ಇದೆ. ಸೊ ದೆನ್ ವಾಟ್ ಎಲ್ಸ್ ಇಸ್ ಮಿಸ್ಸಿಂಗ್, ದಿಸ್ ಒನ್ ಈಸ್ ಮಿಸ್ಸಿಂಗ್. ಐ ಥಿಂಕ್ ವೆದರ್ ಇಟ್ ಈಸ್ ಕಾನ್ಫಿಗರ್ ಆರ್ ನಾಟ್. ಹೌ ಕಮ್ ಬ್ಯಾನರ್ ಲಾಗಿನ್, press enter to start. Okay, so this one is not showing. Okay, show run section. Let's say banner. Okay, it is configured but it is not reflecting there. ಓಕೆ, ಸೊ ಇದನ್ನ ನಾವು ಏನ್ ಮಾಡೋಣ ಗೊತ್ತಾ, ಸೊ ಲಾಗಿನ್ದು ಏನ್ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸೊ ನಾವು SSH ಎಲ್ಲ ಕಾನ್ಫಿಗರ್ ಮಾಡಿದಾಗ ಆಮೇಲೆ ನೋಡೋಣ. ಸೊ ವೆದರ್ ದಿಸ್ ವಿಲ್ ರಿಫ್ಲೆಕ್ಟ್ ಆರ್ ನಾಟ್. ಓಕೆ, ಸೊ SSH ಕಾನ್ಫಿಗರ್ ಮಾಡಿದ್ಮೇಲೆ ನೋಡೋಣ. ಸೊ ದಿಸ್ ಇಸ್ ಕ್ಲಿಯರ್, ದಿಸ್ 3 ಟಾಪಿಕ್, ರೈಟ್? Then next is okay. ಏನಾದ್ರೆ ಡೌಟ್ ಇದ್ರೆ ಜಸ್ಟ್ ಸ್ಟಾಪ್ ಮಾಡಿಬಿಟ್ಟು ಕೇಳಿ. ಓಕೆ, ಓಕೆ. ಸೊ ನೆಕ್ಸ್ಟ್ ಈಸ್ ಅವರ್ ಕಾನ್ಫಿಗರ್ ಎನೇಬಲ್ ಪಾಸ್ವರ್ಡ್ ಆನ್ ದ ಸ್ವಿಚಸ್ ಅಂಡ್ ರೌಟರ್ಸ್. Okay, so just a minute, guys. Incoming voice call.
Okay, so all right. So the next is configure enable password on the switches and router. Okay, password to enter privilege execution mode, then enable mode. Okay, so here is the. So here I mentioned this enable secret password. Okay. So yeah, so this command, right? Enable secret my secret password. So what this command do? Okay. So configure mode ಅಲ್ಲಿ ಹೋಗಿ ಮಾಡಬೇಕು. So right now if I exit, right? If I exit, so there is no any password. Okay, so there is no enable password. Directly I can able to log in this switch. Okay, so what I will do, I will set the configuration for that. So password for that. Okay, so what password? So enable secret password. So secret password, let's say test. Okay, enter. Then if I exit now, let's write it. Okay, so if I exit now, it will ask password, correct? Test. So this is the what we do a configuration for the enable password. Okay, so ಅದಕ್ಕೆ ಮೆನ್ಷನ್ ಮಾಡಿದೆ ಎನೇಬಲ್ ಪಾಸ್ವರ್ಡ್ ಹೆಂಗ್ ಕಾನ್ಫಿಗರ್ ಮಾಡ್ತಾರೆ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈವ್ ಎನ್ವೈರ್ಮೆಂಟ್ ಆರ್ ಕಾರ್ಪೊರೇಟ್ ಎನ್ವೈರ್ಮೆಂಟ್. ಓಕೆ, ಸೊ ಪಾಸ್ವರ್ಡ್ ಇಸ್ ಬೇಕೇ ಬೇಕು ನಮಗೆ. ಎನೇಬಲ್ ಪಾಸ್ವರ್ಡ್ ಬೇಕು, ಮತ್ತು ಆಮೇಲೆ ನಮಗೆ SSH ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ಪ್ರಾಪರ್ ಆಗಿ. ಟೆಕಾಕ್ಸ್ ಇದ್ರೆ ಟೆಕಾಕ್ಸ್ ಬೇಕು. ಓಕೆ, ಸೊ ದಿಸ್ ಎನೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಎನೇಬಲ್ ಮತ್ತೆ ಕನ್ಸೋಲ್ ಪಾಸ್ವರ್ಡ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ವಿ ಕ್ಯಾನ್ ಸಿ ಹಿಯರ್ configured line console password on the switches and router. Okay, so line configure ಗೆ ಕಮಾಂಡ್ ನೋಡಿ. ಸೊ ಲೆಟ್ಸ್ ಕಾನ್ಫಿಗರ್ ದಿಸ್, ಬಟ್ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿ ಇಲ್ಲಿ ತೋರ್ಸಕ್ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಫಿಸಿಕಲಿ ಕನ್ಸೋಲ್ ಕನೆಕ್ಟ್ ಮಾಡಕ್ಕೆ ಆಪ್ಷನ್ ಇಲ್ಲ, ಕರೆಕ್ಟಾ? ಸೊ ದಟ್ ಈಸ್ ದ ರೀಸನ್ ಐ ಕೆನಾಟ್ ಶೋ ದಿಸ್ ಒನ್, ಬಟ್ ಕಾನ್ಫಿಗರೇಷನ್ ನೋಡ್ಬೋದು. ಓಕೆ, ಲೈನ್ ಕನ್ಸೋಲ್ ಎಸ್ ಎ 0, ಲೈನ್ ಕನ್ಸೋಲ್ 0. ಓಕೆ, ಎಂಟರ್. ಸೊ ಅದ್ರೆ ನಾವು ಪರ್ಟಿಕ್ಯುಲರ್ ಕನ್ಸೋಲ್ ಕನೆಕ್ಟ್ ಮಾಡಿದಾಗ ಪಾಸ್ವರ್ಡ್ ಕೇಳಬೇಕು ಅಂತ ಸ್ಪೆಸಿಫಿಕ್ ಆಗಿ ನಾವು ಕಾನ್ಫಿಗರ್ ಮಾಡ್ತಾ ಇದ್ವಿ. ಸೊ ನಾವು ಏನಕ್ಕೆ ಕಾನ್ಫಿಗರ್ ಮಾಡ್ತಾ ಇದ್ವಿ? ಲೈನ್ ಕನ್ಸೋಲ್ಗೆ ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ವಿ. ಸೊ ಲೆಟ್ಸ್ ಸೇ ಟೆಸ್ಟ್. ಓಕೆ, ದೆನ್ ಎಕ್ಸಿಟ್. ದೆನ್ ವಿ ಹ್ಯಾವ್ ಟು ಯೂಸ್ ಲಾಗಿನ್ ಕಮಾಂಡ್. ಸೊ ಲಾಗಿನ್ ಕೊಟ್ಟಿಲ್ಲ ಅಂದರೆ ಆ ಪಾಸ್ವರ್ಡ್ ಕೇಳಲ್ಲ. ಓಕೆ, ಸೊ ಬೈ ಡಿಫಾಲ್ಟ್ ಆಗಿ ಲಾಗಿನ್ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ಲಾಗಿನ್ ಈಸ್ ಇಂಪಾರ್ಟೆಂಟ್. ಸೊ ಇವಾಗ ಎಕ್ಸಿಟ್ ಮಾಡಿದರೆ ಅದು ಕೇಳಲ್ಲ, ಬಟ್ ನೀನು ಯಾವಾಗ ಕನ್ಸೋಲ್ ಕನೆಕ್ಟ್ ಮಾಡ್ತೀಯಲ್ಲ ಆವಾಗ ಕೇಳುತ್ತೆ. ಮೇ ಬಿ ಏನೋ ಕೇಳ್ತಾ ಇದೆ, ಐ ಗೆಸ್. ಎಸ್, ಇಟ್ ಈಸ್ ಆಸ್ಕಿಂಗ್ ಮೆನ್, ಆ್ಯಂಡ್ ದಿಸ್ ಇಸ್ ಗುಡ್. ಸೊ ಇವಾಗ ಎಕ್ಸಿಟ್ ಆದರೆ ಡೈರೆಕ್ಟಾಗಿ ಕೇಳ್ತಾ ಇದೆ ನೋಡಿ, ಪಾಸ್ವರ್ಡೇ ಕೇಳ್ತಾ ಇದೆ. ಫಸ್ಟ್ ಯೂಸರ್ ಆಕ್ಸೆಸ್ ವೆರಿಫಿಕೇಶನ್ ಫಸ್ಟೇ ಕೇಳ್ತಾ ಇದೆ. ದಾಟ್ಸ್ ಗುಡ್. ಕನ್ಸೋಲ್ ಕನೆಕ್ಟ್ ಮಾಡೋದೇ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕೇಳ್ತಾ ಇದೆ. ದೆನ್ ಎನೇಬಲ್ ಪಾಸ್ವರ್ಡ್ ಟೆಸ್ಟ್. ಸೊ ಇವಾಗ ನಮಗೆ 2 ಪಾಸ್ವರ್ಡ್ ಸೆಟ್ ಆಯಿತು. ಓಕೆ, ಒಂದು ಕನ್ಸೋಲ್ಗೆ ಸೆಟ್ ಆಯಿತು, ಇನ್ನೊಂದು ಎನೇಬಲ್ಗೆ ಸೆಟ್ ಆಯಿತು. ಬಟ್ ಸೇಮ್ ಪಾಸ್ವರ್ಡ್ ಸೆಟ್ ಮಾಡಿದ್ವಿ ನಾವು. ಓಕೆ, ಡಿಫ್ರೆಂಟ್ ಸೆಟ್ ಮಾಡಿಲ್ಲ. ಸೊ ಇನ್ ಕೇಸು ಇವಾಗ ಈ ಸ್ವಿಚ್ಗೆ ಯಾರಾದರೆ ಬಂದು ಕನ್ಸೋಲ್ ಕನೆಕ್ಟ್ ಮಾಡಿ ಆಕ್ಸೆಸ್ ಮಾಡಬೇಕಂದ್ರೆ ಫಸ್ಟ್ ಅವನಿಗೆ ಕನ್ಸೋಲ್ ಪಾಸ್ವರ್ಡ್ ಬೇಕು. ಓಕೆ, ಸೊ ಆಮೇಲೆ ಅವನಿಗೆ ಎನೇಬಲ್ ಪಾಸ್ವರ್ಡ್ ಬೇಕು. ಸೊ ಆಮೇಲೆ ಅವನು ಸ್ವಿಚ್ಗೆ ಆಕ್ಸೆಸ್ ಆಗ್ತಾನೆ. ಓಕೆ, ಸೊ ದಿಸ್ ಇಸ್ ದ ವೇ ವಾಟ್ ವಿ ಡೂ ಇನ್ ಕಾರ್ಪೊರೇಟ್. ಓಕೆ, ಸೊ ದಿಸ್ ಇಸ್ ದ ಒನ್. So then show run section, let's say line. Okay, so here what I can see is line, let's say console. See how I am filtering here. Okay, line console section, line console is not showing. Okay, console 0. This is how it is showing. Okay, so ಇಲ್ಲಿ ನೋಡ್ಬೋದು ಲೈನ್ ಕನ್ಸೋಲ್ 0 ಸೆಟ್ ಆಗಿದೆ. ದೆನ್ ಲಾಗಿನ್. ಸೊ ಇಫ್ ಐ ರಿಮೂವ್ ದಟ್ ಲಾಗಿನ್, ಲೆಟ್ ಮಿ ಟ್ರೈ ಹೌ ಇಟ್ ವಿಲ್ ವರ್ಕ್. ಓಕೆ, ಲೆಟ್ ಮಿ ಯೂಸ್ ದಿಸ್ ಕಮಾಂಡ್ ಲೈನ್ ಕನ್ಸೋಲ್ 0. ದೆನ್ is there an option no login something? Yes, enter. So now let's see, exit. Now it is not asking. See, so login use madilla andre adu password e kelala. Okay, so now it will ask only enable password. So login is very important. Okay, config terminal. Any doubts? Login done. Okay,
ದಿಸ್ ಇಸ್ ಡನ್. ಸೊ ಅದು ಪಾಸ್ವರ್ಡ್ ಯಾವ್ದು ಕೊಟ್ಟಿದೀವಿ ಅಂತ ನೋಡಕ್ಕಲ್ವಾ? ಸೊ ಸದ್ಯಕ್ಕೆ ನೋಡಕ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಶೋ ರನ್ನು ನಾನು ಫಿಲ್ಟರ್ ಕಮಾಂಡ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇದನ್ನ ಫಿಲ್ಟರ್ ಮಾಡಕ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಪೆಸಿಫಿಕ್ ರನ್ನಿಂಗ್ ಕಾನ್ಫಿಗ್ನ ಫಿಲ್ಟರ್ ಮಾಡಕ್ ರನ್ ಮಾಡ್ತಾ ಇದ್ದೀನಿ. ಸೆಕ್ಷನ್ ಲೈನ್ ಕನ್ಸೋಲ್. ಸೊ ಇಲ್ಲಿ ನೋಡ್ಬೋದು ಪಾಸ್ವರ್ಡು ಟೆಸ್ಟ್ ಅಂತ ಬರ್ತಾ ಇದೆ. ಬಟ್ ಈ ತರ ಇಡಂಗಿಲ್ಲ ನಾವು, ಯಾರು ಬೇಕಾದ್ರೆ ಪಾಸ್ವರ್ಡ್ ನೋಡ್ತಾರೆ, ಕರೆಕ್ಟಾ? ಸೊ ಇದು ಎನ್ಕ್ರಿಪ್ಟ್ ಮಾಡಬೇಕು. ಸೊ ದೇರ್ ಈಸ್ ಅ ವೇ to encrypt that also. So I think I have mentioned here. Let's see. If not, then I'll tell that. Okay, then fine. So even enable password also you can see somewhere it will show. Let me include enable. Somewhere it will show. Where is that? Enable is not showing. ಎನೇಬಲ್ ಸೀಕ್ರೆಟ್. ಸೊ ಎನೇಬಲ್ದು ನೋಡಿ ಇವಾಗ ಏನಾಗಿದೆ, ಇಲ್ಲಿ ಎನೇಬಲ್ ಸೀಕ್ರೆಟ್ ಅಂತ ಬಂದೈತೆ, ಕರೆಕ್ಟಾ? ಸೊ ಇದು ಸೀಕ್ರೆಟ್ ಅಂದ್ರೆ ಎನ್ಕ್ರಿಪ್ಟ್ ಆಗ್ಬಿಟ್ಟೈತೆ ಅದು ಎನೇಬಲ್ ಪಾಸ್ವರ್ಡ್. ಸುಮ್ಮನೆ ನಾವು ಎನೇಬಲ್ ಪಾಸ್ವರ್ಡ್ ಕಾನ್ಫಿಗರ್ ಮಾಡಿದ್ರೆ ಲೆಟ್ಸ್ ಸೇ ಎನೇಬಲ್ ದೆನ್ ಕ್ವೆಶ್ಚನ್ ಮಾರ್ಕ್. ಸೊ ಎನೇಬಲ್ ಸಿಂಪಲ್ ಪಾಸ್ವರ್ಡ್ ಲೆಟ್ಸ್ ಸೇ ಇವಾಗ ಟೆಸ್ಟ್ ಅಂತ ಕೊಟ್ರೆ ನನಗೆ ಇದು ವಿಸಿಬಲ್ ಬರುತ್ತೆ ಪಾಸ್ವರ್ಡ್. ಸೊ ಇನ್ ಕೇಸ್ ನಾನು ಸೀಕ್ರೆಟ್ ಅಂತ ಯೂಸ್ ಮಾಡಿ ಆಮೇಲೆ ಇದು ಟೆಸ್ಟ್ ಅಂತ ಪಾಸ್ವರ್ಡ್ ಮೆನ್ಷನ್ ಮಾಡಿದ್ರೆ ಈ ಟೆಸ್ಟ್ ನಮಗೆ ವಿಸಿಬಲ್ ಆಗುತ್ತೆ, ಆ ಪಾಸ್ವರ್ಡ್ನ ವಿಸಿಬಲ್ ಆಗುತ್ತೆ. ಬಟ್ ನಾನೇನು ಯೂಸ್ ಮಾಡಿದ್ದೀನಿ, ಅಲ್ಲಿ ಸೀಕ್ರೆಟ್ ಅಂತ ಯೂಸ್ ಮಾಡಿದ್ದೀನಿ, ಅದಕ್ಕೆ ನನಗೆ ಎನೇಬಲ್ ಪಾಸ್ವರ್ಡ್ ತೋರಿಸ್ತಾ ಇಲ್ಲ, ನೋಡ್ಬೋದು ಇಲ್ಲಿ. ಸೊ ಇದು ನಂದು ಆಕ್ಚುಯಲ್ ಪಾಸ್ವರ್ಡ್, ಡಿಕ್ರಿಪ್ಟೆಡ್ ಪಾಸ್ವರ್ಡ್. ಈ ಟೆಸ್ಟ್ ಅಂತ ಏನಿದೆ ಅಲ್ವಾ 4 ವರ್ಡು, ಅದು ಡಿಕ್ರಿಪ್ಟ್ ಆಗಿ ಇಷ್ಟು ಕಾಣುತ್ತೆ ನಮಗೆ. ಸೊ ಇದನ್ನ ನಾವು ಒಂದ್ ಕಡೆ ಚೆಕ್ ಮಾಡೋಣ. ಲೆಟ್ ಮೀ ಟ್ರೈ ಟು ವೆರಿಫೈ ದಟ್. ಓಕೆ, ಸೊ ಹಿಯರ್ Cisco password checker. Okay, so there is a one option to check the password. Is there any option? Somewhere it is there. Password checker only. So password checker, so login check. This one. But this will show type 7 password. This will show type 7. So this is type 4. So we are trying, that is type 4. Encrypted password is this one, submit. No, this is not giving. So this is type 7. So we need type 4. Cisco password checker type 4. Cisco router password types. Over here, identify Cisco type password. Somewhere is there. Okay, so here we can see some application. Is there any option to check here? No. Okay, just a minute. Let me have a look here. Cisco password checker. Okay, so okay. Let me try here. This is also type 7 only, so I don't think so it will take, or no, I don't know. So idu nodi type 4 idu. Okay, so that is the reason I am doubt whether it will show or not. Let's try. We'll see. Check password. Nothing is working. No, this type 7, this won't work. We need a type 4, but type 4 is not there, I guess. This is type 5. Check password, invalid encrypted password. No, type 4 is not there. But type 7 we can see. Okay, so type 4 now decrypt ಮಾಡಕ್ಕಾಗಲ್ಲ. Type 5 and type 7 are there. So ಈ type 5 type 7 ನೋಡೋಣ ಇನ್ ಮುಂದೆ ಎಲ್ಲಾದ್ರೆ ಒಂದ್ ಕಡೆ ಪಾಸ್ವರ್ಡ್ ಕಾನ್ಫಿಗರ್ ಮಾಡಿದ್ರೆ. ಸೊ ಅದನ್ನ ಚೆಕ್ ಮಾಡೋಣ ಟೈಪ್ 5 ಹೆಂಗ್ ಡೆಕ್ರಿಪ್ಟ್ ಆಗುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ನಮಗೆ ಅಂದ್ರೆ ಲೈನ್ ವಿಟಿಐ ಬಂದು 4 ಬರುತ್ತೆ ಅಲ್ವಾ? ಎಸ್, ಲೈನ್ ವಿಟಿಐ ನಮಗೆ ಟೈಪ್ 4 ಬರುತ್ತೆ ಪಾಸ್ವರ್ಡ್ ಎನ್ಕ್ರಿಪ್ಟ್ ಮಾಡಿದ್ರೆ.
ಸೊ ನಮಗೆ ಒ ಎಸ್ ಪಿ ಎಫ್ ಇಲ್ಲ ಬಿ ಜಿ ಪಿ ಅದರಲ್ಲಿ ಟೈಪ್ 7 ಬರುತ್ತೆ. 7 ಬರುತ್ತೆ ಅದು. ಎಸ್ ಕರೆಕ್ಟ್. ಸೊ ಅಲ್ಲಿ ಬಂದಾಗ ನಾವು ಚೆಕ್ ಮಾಡೋಣ. Okay, so all right then, this is clear. So next is what? Line VTY. Okay, so we'll see line VTY configuration. So line VTY ಹೆಂಗ್ ಮಾಡ್ತೀವಿ ನಾವು configuration basically. Okay, so options. So here we can see use for remote access. So ಇದನ್ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ನಾವು? ರಿಮೋಟ್ ಆಕ್ಸೆಸ್ ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಸೊ ಈ ಕಮಾಂಡ್ ನೋಡ್ಬೋದು, ಲೈನ್ VTY 0 to 4 ಅಂತ ಇದೆ ಅಲ್ವಾ. ಸೊ ಅಟ್ 0 to 4 ಅಂತ ಕೊಟ್ಟರೆ ನಾವು ಅಟ್ ದ ಸೇಮ್ ಟೈಮ್ 4 ಮೆಂಬರ್, ಸೊ 4 ಇಲ್ಲ 5 ಮೆಂಬರ್ ಲಾಗಿನ್ ಆಗ್ಬೋದು ಆ ಡಿವೈಸ್ನ. ಓಕೆ, ಸೊ 0 to 4, 0 1 2 3 4, ಸೊ ಟೋಟಲ್ 5 ಡಿವೈಸಸ್ ಆಗುತ್ತೆ. ಸೊ 5 ಯೂಸರ್ಸು ಅಟ್ ಎ ಟೈಮ್ ಲಾಗಿನ್ ಆಗ್ಬೋದು. ದಟ್ ಈಸ್ ದ ರೀಸನ್ ವಿ ಆರ್ ಕಾನ್ಫಿಗರಿಂಗ್ ದಿಸ್ ಲೈನ್ VTY 0 to 4. Then for that we are configuring the password. Okay, so then what we are saying login. Okay, so this is just line VTY configuration. So ಆಮೇಲೆ ನಾವು ಟ್ರಾನ್ಸ್ಪೋರ್ಟ್ ಇನ್ಪುಟ್ SSH ಅಂತ ಕೊಟ್ರೆ this will ಟೇಕ್ ಓವರ್ SSH. ಸೊ ಇದು ಏನ್ ಮಾಡುತ್ತೆ, SSH ಗೆ ಒಂದು ಇನ್ಪುಟ್ ಕೊಡುತ್ತೆ. ಸೊ ನಾವು SSH ಇಂದ ಲಾಗಿನ್ ಆಗುವಾಗ ಹೆಲ್ಪ್ ಮಾಡುತ್ತೆ. ಸೊ ಬರೀ ನಾವು ಈ 3 ಕಮಾಂಡ್ಸ್ ರನ್ ಮಾಡಿದ್ರೆ ಜಸ್ಟ್ ನಾವು ಟೆಲ್ನೆಟ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು, ಟೆಲ್ನೆಟ್ಗೆ ವರ್ಕ್ ಆಗುತ್ತೆ. ಓಕೆ, ಸೊ ದಿಸ್ ಕಮಾಂಡ್ ಮಾಡಿದ್ರೆ, ಸೊ SSHಗೆ ಈ ಕಮಾಂಡ್ ವೆರಿ ಇಂಪಾರ್ಟೆಂಟ್, ಇದು ಬೇಕೇ ಬೇಕು. ಓಕೆ, ಇದು ಬೇಕು. ಇನ್ನೊಂದು ಕಮಾಂಡ್ ಬರುತ್ತೆ, ಮೇ ಬಿ ಲೋಕಲ್ ಲಾಗಿನ್ ಮತ್ತೆ ಡೊಮೈನ್ ಎಲ್ಲ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಆಲ್ ದೋಸ್ ಥಿಂಗ್ ಬರುತ್ತೆ. ಸೊ ವಿಲ್ ಟ್ರೈ ದಿಸ್ ಫಸ್ಟ್, ದಿಸ್ 5 ಕಮಾಂಡ್ಸ್ ಅಂಡ್ ವಿಲ್ ಸಿ. ಓಕೆ, ಸೊ ಹಿಯರ್ ವಿಲ್ ಟ್ರೈ, but before that to verify I need a verification ಮಾಡೋಕ್ಕಾಗಲ್ಲ I guess, but just let's see configuration ಯಾವ ಥರ ಹೋಗುತ್ತೆ ಅಂತ. config terminal line VTY 0 to 4. okay, then we can set the password for the line VTY. password let's say test2. done. then login. so ಲಾಗಿನ್ ಅಂತ ಗೊತ್ತು, ಲಾಗಿನ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದರೆ ಆ ಪಾಸ್ವರ್ಡ್ನ ಕೇಳಲಿ ಅಂತ. ಓಕೆ, ಸೊ ಲಾಗಿನ್ ಮಾಡುವಾಗ. ಓಕೆ, ದೆನ್ ಟ್ರಾನ್ಸ್ಪೋರ್ಟ್ ಇನ್ಪುಟ್ SSH ಬೇಕಾಗಿಲ್ಲ, ಲೆಟ್ಸ್ ಎಕ್ಸಿಟ್. ಓಕೆ, ಬಟ್ ಇದನ್ನ ಇವಾಗ ಚೆಕ್ ಮಾಡಬೇಕಂದ್ರೆ ಶೋ VTY, there is no such command to verify that. That's what we'll do. Show sessions are there. Yes, show sessions. Enter. There is no session. So right now there is no sessions also. So ಇದಕ್ಕೆ ನಾವು ಟೋಪೋಲಜಿ ರೆಡಿ ಮಾಡಬೇಕು. ಅಟ್ಲೀಸ್ಟ್ ಇನ್ನೊಂದು ಸ್ವಿಚ್ ಆದರೆ ಕನೆಕ್ಟ್ ಮಾಡಿಬಿಟ್ಟು ಅದನ್ನ ಬಿಟ್ವೀನ್ ಕನೆಕ್ಟಿವಿಟಿ ಮಾಡಿಬಿಟ್ಟು ನಾವು ಚೆಕ್ ಮಾಡಬೇಕು. ಬಟ್ ಇನ್ನು ಮುಂದೆ ನೋಡೋಣ. ಸೊ ಇವಾಗ ಯಾಕೆ ಸುಮ್ಮನೆ, ಬಟ್ ಜಸ್ಟ್ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದು ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಈ ಲೈನ್ VTY ಪಾಸ್ವರ್ಡ್ ಮತ್ತು ಲಾಗಿನ್ ಅಂತ. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್. So here we can see login. Without login, the switch will not prompt anyone for a password. So same nane already heard. So that is the reason password is not. So transport. Okay, sorry. Yeah. Okay. So transport input and bardidini purpose specify the which protocol are allowed to connect to these VTY lines. ಓಕೆ, ಸೊ ಈ VTY ಲೈನ್ ಏನು ಕಾನ್ಫಿಗರ್ ಮಾಡಿರ್ತೀವಿ ನಾವು. ಸೊ ಇವಾಗ ಟ್ರಾನ್ಸ್ಪೋರ್ಟ್ ಇನ್ಪುಟ್ SSH ಅಂತ ಆಗಿದ್ರೆ ಆ SSH ಪ್ರೋಟೋಕಾಲಿಂದ ನಾವು ಕನೆಕ್ಟಿವಿಟಿ ತಗೋಬಹುದು, ರಿಮೋಟ್ ಆಕ್ಸೆಸ್ ತಗೋಬಹುದು. ಓಕೆ, ಸೊ ದೇರ್ ಆರ್ ಆಪ್ಷನ್ಸ್ ಅದರಲ್ಲಿ. ಓಕೆ, ಸೊ ಇನ್ಪುಟ್ ಲೆಟ್ಸ್ ಸೇ ಲೆಟ್ ಮಿ ಗೋ ಟು ದಿಸ್. ಓಕೆ, ಸೊ ಕಾನ್ಫಿಗ್ ಟರ್ಮಿನಲ್ ಲೈನ್ VTY 0 to 4, then we can see transport input. There are options. Okay, so we have ಆಲ್ ಅಂದರೆ ಎಲ್ಲ ಪ್ರೋಟೋಕಾಲ್ ಸಪೋರ್ಟ್ ಆಗುತ್ತೆ. ಸೊ ಲೆಟ್ಸ್ ಸೇ SSH ಆಗುತ್ತೆ, ಟೆಲ್ನೆಟ್ ಆಗುತ್ತೆ, ಸೊ ಅದರ್ ಪ್ರೋಟೋಕಾಲ್ಸ್ ಆಗುತ್ತೆ. ಓಕೆ, ಸೊ ಆ ಥರ. ಸೊ ಇಲ್ಲಿ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಆಲ್ ಅಲೋ ಮಾಡ್ಬೋದು, ಇಲ್ಲ ಪರ್ಟಿಕ್ಯುಲರ್ SSH ಅಲೋ ಮಾಡ್ಬೋದು. ಸೊ ಲೆಟ್ಸ್ ಸೇ ನಾವು SSH ಕಾನ್ಫಿಗರ್ ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ SSH ಅಲೋ ಮಾಡ್ತೀವಿ ನಾವು. ಆಲ್ ಏನಕ್ಕೆ ಮಾಡ್ತೀವಿ, ಟೆಲ್ನೆಟ್ ಇಂದ ಯಾರು ಆಕ್ಸೆಸ್ ಆಗಂಗಿಲ್ಲ ಅಂತ ಮಾಡ್ತೀವಿ. ಸೊ SSH ಇಂದ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ಓಕೆ, ಸೊ ಆ ಥರ ಆಲ್ ಎಲ್ಲ ಕೊಡಲ್ಲ. ಸೊ ಇದೆಲ್ಲ ನಾವು ಅಲೋ ಮಾಡಲ್ಲ, ಇದೆಲ್ಲ. ಓಕೆ, ಪ್ಯಾಡು ಇದೆಲ್ಲ ಅಲೋ ಮಾಡಲ್ಲ. ಸೊ SSH ಕಾನ್ಫಿಗರ್ ಮಾಡಿದರೆ ಪರ್ಟಿಕ್ಯುಲರ್ SSH ಕೊಟ್ಬಿಡ್ತೀವಿ. ಓಕೆ, ಸೊ SSH ಇಂದ ನಾವು ಲಾಗಿನ್ ಮಾಡ್ಬೋದು. ಸೊ ಅದರ್ ಪೋರ್ಟ್ ಅಲೋ ಮಾಡೋದು ಅವಶ್ಯಕತೆ ಇರಲ್ಲ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್. ಓಕೆ, ದಟ್ಸ್ ಇಟ್. ದೆನ್ ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ,
Then next is disable IP domain lookup on the switches. This is also basic command. Okay, ಸೊ ಇದು ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ ಸ್ವಿಚ್ ಕಾನ್ಫಿಗರ್ ಮಾಡಿದಾಗ ಸೊ ಅದನ್ನ ಡೊಮೈನ್ ನ ಲುಕಪ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈ ಕಮಾಂಡ್ ನ ಯೂಸ್ ಮಾಡಿಬಿಟ್ಟು ಅದನ್ನ ನಾವು ಡಿಸೇಬಲ್ ಮಾಡ್ತಾ ಇದೀವಿ. ಸೊ ಸ್ವಿಚ್ ಬೇಸಿಕಲಿ ಆ ಡೊಮೈನ್ ನ ಲುಕಪ್ ಮಾಡಬಾರ್ದು ಅಂತ. ಡೊಮೈನ್ ಅಂದ್ರೆ ನಾರ್ಮಲ್ DNS ನಮ್ದು. ಓಕೆ, ಸೊ ಲೆಸೆ .com ಇರುತ್ತೆ ಅಲ್ವಾ, ಸೊ ಆ ಥರ. ಸೊ ಎಕ್ಸಾಂಪಲ್ ನಮಗೆ ತಗೋಬೇಕಂದ್ರೆ Amazon.com ಆ ಥರ. ಸೊ ಎಕ್ಸಾಂಪಲ್ಸ್. ಓಕೆ, ಸೊ ಆ ಡೊಮೈನ್ನ ಲುಕಪ್ ಇದು ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಓಕೆ, ಸೊ ಬೈ ಡಿಫಾಲ್ಟ್ ಯು ಕ್ಯಾನ್ ಸಿ ದಿಸ್ ಒನ್, ದಟ್ by default Cisco ISS try to resolve any mistypes command or host name as a domain name using a DNS. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಈ ನೋಡ್ IP domain lookup ಕಮಾಂಡ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ದಿಸ್ ಇಸ್ ಬೈ ಡಿಫಾಲ್ಟ್ ಬಿಹೇವಿಯರ್ ಅದದ್ದು ಸ್ವಿಚ್ದು. ದಟ್ ಇಸ್ ದ ರೀಸನ್ ವಿ ಆರ್ ಡಿಸೇಬಲಿಂಗ್ ದಟ್. Example, if you accidentally type Google, okay, so Google instead of Google, proper Google spelling, okay, so iOS will try to resolve it via DNS. So anta cases ಅಲ್ಲಿ ಏನಾಗುತ್ತೆ ಗೊತ್ತಾ, ಸುಮ್ಮನೆ ಈ ಒಂದು ಟ್ರಾಫಿಕ್ ಜನರೇಟ್ ಆಗುತ್ತೆ, DNS ಟ್ರಾಫಿಕ್ ಜನರೇಟ್ ಆಗುತ್ತೆ, ಸುಮ್ಮನೆ ಅನ್ವಾಂಟೆಡ್ ಸ್ವಿಚ್ಗೆ ಲೋಡ್ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ವಿ ಆರ್ ಡೂಯಿಂಗ್ ದಿಸ್. ಓಕೆ, this can cause the device to hang or fuse for several seconds while waiting for the DNS response. So idella issues bartavu. So using no lookup command, so we can prevent this behaviors. So adakke ನಾವು ಏನು ಮಾಡ್ತೀವಿ, ಆ ಕಮಾಂಡ್ ನ ರನ್ ಮಾಡ್ತೀವಿ, no IP domain lookup. Okay, no IP domain lookup. So ಈ ಕಮಾಂಡ್ ನ ನಾವು ರನ್ ಮಾಡ್ತೀವಿ basically. These all are global config commands. Okay, so these are global config commands, you can say. IP domain lookup. Then is the SSH configuration. So SSH configuration ಮಾಡೋಣ, ಬಟ್ ವೆರಿಫೈ ಮಾಡೋಕ್ಕೆ ನಾವು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ವೆರಿಫೈ ಮಾಡೋಣ. ಓಕೆ, ಸೊ ಒಂದು ಟೋಪೋಲಜಿ ಕ್ರಿಯೇಟ್ ಮಾಡ್ತೀವಲ್ಲ, ಒಂದು 2-3 ಸ್ವಿಚ್ ಕನೆಕ್ಟ್ ಮಾಡ್ತೀವಿ, ಸೊ ಆವಾಗ ವೆರಿಫಿಕೇಶನ್ ಮಾಡೋಣ. ಬಟ್ ಲೆಟ್ಸ್ ರನ್ ದ ಕಮಾಂಡ್ ಶೋ ಹಿಯರ್ ವಾಟ್ ಐ ಡನ್ ಇಟ್, ಹೋಸ್ಟ್ ನೇಮ್ ಕಾನ್ಫಿಗರ್ ಮಾಡಿದ್ದೀನಿ. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಕಮಾಂಡ್ಸ್ ಏನಂದ್ರೆ, ಸೊ IP ಡೊಮೈನ್ ನೇಮ್, ದೆನ್ ಆ ಡೊಮೈನ್ ನೇಮ್ಗೆ ನಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ದೆನ್ ಪ್ರಿವಿಲೇಜ್ 15 ಅಂತ ಕೊಟ್ಟಿದ್ದೀನಿ ಅಲ್ವಾ, ಸೊ ಪ್ರಿವಿಲೇಜ್ 15 ಅಂದರೆ ಫುಲ್ ಆಕ್ಸೆಸ್ ಅಂತ ಅರ್ಥ. ಓಕೆ, ದೆನ್ ಕ್ರಿಪ್ಟೋ ಕೀ ಜನರೇಟ್ RSA, ಅದು RSA ಜನರೇಟ್ ಆಗಬೇಕು. ಓಕೆ, ದೆನ್ IP SSH ಯಾವುದು ಅಂತ ವರ್ಜನ್ ಸೆಟ್ ಮಾಡ್ಬೋದು ನಾವು. ಓಕೆ, ಸೊ ವಿಚ್ ವರ್ಜನ್ ವಿ ಆರ್ ಯೂಸಿಂಗ್. ದೆನ್ ಲೈನ್ VTY ನಾರ್ಮಲ್ ಕಾನ್ಫಿಗರೇಷನ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಮುಂಚೆ ಮಾಡಿದ್ವಿ ಅಂದರೆ ಇದು ಬೇಕಾಗಿಲ್ಲ. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಇನ್ಪುಟ್ SSH ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಇನ್ಪುಟ್ ಈ ಕಮಾಂಡ್ ರನ್ ಮಾಡಬೇಕಂದ್ರೆ ನಮಗೆ ಈ ಲೈನ್ VTY ಒಳಗಡೆ ಹೋಗಬೇಕು. ಸೊ ಈ ಕಮಾಂಡ್ ರನ್ ಮಾಡಬೇಕು. ಓಕೆ, ಮುಂಚೆ ನಾವು ರನ್ ಮಾಡಿದ್ರು ಕಮಾಂಡು, ಸೊ ಈ ಲೈನ್ VTY ಒಳಗಡೆ ಹೋಗೋಕ್ಕೆ ಈ ಕಮಾಂಡ್ ರನ್ ಮಾಡಲೇಬೇಕು. ಓಕೆ, ಸೊ ದೆನ್ ಟ್ರಾನ್ಸ್ಪೋರ್ಟ್ ಇನ್ಪುಟ್ SSH ಅಂದರೆ SSH ಪ್ರೋಟೋಕಾಲ್ ಯೂಸ್ ಮಾಡಲಿ ಅಂತ. ಓಕೆ, ದೆನ್ ಲಾಗಿನ್ ಲೋಕಲ್ ಮೀನ್ಸ್, ಸೊ ಇವಾಗ ಇಲ್ಲಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಸೆಟ್ ಮಾಡಿದ್ದೀವಲ್ವಾ, ಸೊ ಆ ಪಾಸ್ವರ್ಡ್ನ ತಗೊಳ್ಳಿ ಅಂತ ಲಾಗಿನ್ ಮಾಡುವಾಗ, SSH ಲಾಗಿನ್ ಮಾಡುವಾಗ. ಓಕೆ, ಯಾಕಂದರೆ ನಾವು ಈ VTYಗೆ ಒಂದು ಪಾಸ್ವರ್ಡ್ ಸೆಟ್ ಮಾಡಿದ್ವಿ ಕರೆಕ್ಟಾ, ಟೆಸ್ಟ್ ಅಂತ. ಸೊ ಈ ಲಾಗಿನ್ ಲೋಕಲ್ ಅಂತ ಕಮಾಂಡ್ ರನ್ ಮಾಡಿಲ್ಲ ಅಂದರೆ ನಾವು ಆ ಲೈನ್ VTYದು ಪಾಸ್ವರ್ಡ್ ತಗೊಂಡ್ಬಿಡುತ್ತೆ ಅದು. ಓಕೆ, ಸೊ ಈ SSH ಇದು ಏನು ಪಾಸ್ವರ್ಡ್ ಇದೆ ಅಲ್ವಾ, ಈ ಲೋಕಲ್ ಪಾಸ್ವರ್ಡು, ಪ್ರಿವಿಲೇಜು, ಸೀಕ್ರೆಟ್ ಅಡ್ಮಿನ್ ಪಾಸ್ ಅಂತ, ಆ ಪಾಸ್ವರ್ಡ್ ತಗೊಳ್ಳಲ್ಲ. ಸೊ ದಟ್ ಈಸ್ ದ ರೀಸನ್ ವಿ ಡೂ ದಿಸ್ ಕಾನ್ಫಿಗರೇಷನ್. ಓಕೆ, so here I have already explained how SSH know which credential to use. Okay, so when a client connect via SSH, the device check the VTY line configuration. First ಏನು ಚೆಕ್ ಮಾಡುತ್ತೆ, VTY line configuration ಚೆಕ್ ಮಾಡುತ್ತೆ. Okay, then transport input SSH, ensure the connection is SSH. ಸೊ ಏನು ಚೆಕ್ ಮಾಡುತ್ತೆ, ಅದು ಟ್ರಾನ್ಸ್ಪೋರ್ಟ್ ಇನ್ಪುಟ್ನ ಚೆಕ್ ಮಾಡುತ್ತೆ, ಯಾಕಂದರೆ ನಾವು SSH ಇಂದ ಲಾಗಿನ್ ಮಾಡಬೇಕಲ್ವಾ. ಸೊ ದಟ್ ಇಸ್ ದ ರೀಸನ್. ದೆನ್ ಲಾಗಿನ್ ಲೋಕಲ್ ಟೆಲ್ಸ್ ದ ಸ್ವಿಚ್. ಸೊ ಈ ಲಾಗಿನ್ ಲೋಕಲ್ ಏನು ಮಾಡ್ತಾ ಇದೆ, ಈ ಸ್ವಿಚ್ನ ಹೇಳ್ತಾ ಇದೆ. ಸೊ ಇವಾಗ ನಾನು SSH ಪಾಸ್ವರ್ಡ್ ಯೂಸ್ ಮಾಡ್ಕೋಬೇಕು ಇಲ್ಲಿ, ಲೋಕಲ್ ಪಾಸ್ವರ್ಡು. ದಟ್ ಈಸ್ ದ ರೀಸನ್ ದಿಸ್ ಇಸ್ ಸೇಯಿಂಗ್ ಲಾಗಿನ್ ಲೋಕಲ್. ಸೊ ಅಥೆಂಟಿಕೇಟ್ ದಿಸ್ SSH ಸೆಷನ್ ಯೂಸಿಂಗ್ ಲೋಕಲ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಡೇಟಾಬೇಸ್. ಸೊ ಈ ಇದು ಲಾಗಿನ್ ಲೋಕಲ್ ಏನು ಹೇಳ್ತಾ ಇದೆ, ದ ಸೇಮ್ ವಾಟ್ ಐ ಟೋಲ್ಡ್ ನೌ. Okay, if login local is not configured, it will default to, so default andre normal VTY password tagote, a VTY line password. Okay, allows access if no authentication is configured. Okay, this is how it works. So now just configuration ಮಾಡ್ಕೊಂಡು ನೋಡ್ಕೊಳ್ಳೋಣ.
ಓಕೆ, ಸೊ ಈ ತರ ನೀವು ಪ್ರಾಪರ್ ಆಗಿ ಕಾನ್ಫಿಗರ್ ಮಾಡಿದ್ರೆ SSH ಪಕ್ಕ ವರ್ಕ್ ಆಗುತ್ತೆ. ಬೇರೆ ಡಿವೈಸ್ ಇಂದ ನಾವು ಡೈರೆಕ್ಟ್ ಆಗಿ SSH ಲಾಗಿನ್ ಮಾಡ್ಕೋಬಹುದು. ಓಕೆ, ಸೊ ಬೇಸಿಕಲಿ ಏನ್ ಮಾಡ್ತಾ ಇದೀವಿ ನಾವು, ಫಸ್ಟ್ ಒಂದು ಡೊಮೈನ್ ಕ್ರಿಯೇಟ್ ಮಾಡ್ತಾ ಇದೀವಿ. IP domain name, let's say example.com. Okay, so example.com, then we can say username let's say admin, then ಸೊ ಡೈರೆಕ್ಟ್ ಆಗಿ ನಾವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೋದು. ಬಟ್ ನಾವು ಪ್ರಿವಿಲೇಜ್ ಅನ್ನ ಕೊಡ್ತೀವಿ ಅಂದ್ರೆ ಲೆಟ್ಸ್ ಸೇ ಪ್ರಿವಿಲೇಜು ಕ್ವಶನ್ ಮಾರ್ಕು. ಸೊ ನಮ್ಮ ಹತ್ರ 0 to 15 ಪ್ರಿವಿಲೇಜ್ ಅಂತ ಕೊಡ್ತಾ ಇದೆ. ಓಕೆ, ಸೊ ಇದರಲ್ಲಿ ನಮಗೆ ಯಾವ ತರ ಆಕ್ಸೆಸ್ ಕೊಡ್ಬೇಕಂತ ಅದು ಒಂದು ಲಿಸ್ಟೇ ಇದೆ. ಓಕೆ, ಸೊ 15 ಕೊಟ್ರೆ ಅದು ಫುಲ್ ಆಕ್ಸೆಸ್ ಅಂತ. ಈ ಸ್ವಿಚ್ ಅಲ್ಲಿ ಎಲ್ಲಾ ಪೂರ್ತಿ ಕಾನ್ಫಿಗರೇಷನ್ ಮಾಡಬಹುದು ಅವನು. ಓಕೆ, so this is how let me google it one by one, we'll see. Okay, so here okay, privilege 0 to 15. In Cisco privilege level 0 to 15. System slow, I thought, what is that? Okay, so here we can see the level 0 what access it gives. Okay, so level 0, the most restricted level, offering only a few basic commands. Okay, so enable command use ಮಾಡಬಹುದು ನಾವು, disable command use ಮಾಡಬಹುದು, exit ಮತ್ತೆ help. ಸೊ ಈ ಕಮಾಂಡ್ ಬಿಟ್ಬಿಟ್ಟು ರಿಮೈನಿಂಗ್ ಏನು ಯೂಸ್ ಮಾಡಕ್ ಆಗಲ್ಲ. ಓಕೆ, ಸೊ ಇನ್ ಕೇಸ್ ನಾನು ಲೆವೆಲ್ 0 ಅಂತ ಕೊಟ್ರೆ ಅಲ್ಲಿ. ಓಕೆ, ಸೊ ಲೆವೆಲ್ 1 ಅಂತ ಚೆಕ್ ಮಾಡ್ತಾ ಇದು ಮಾಡಿದ್ರೆ ನಾನು, ಸೊ ಇನಿಷಿಯಲ್ ಯೂಸರ್ ಮೋಡ್, ಓಕೆ, ಪ್ರೊವೈಡಿಂಗ್ ಲಿಮಿಟೆಡ್ ರೀಡ್ ಓನ್ಲಿ ಆಕ್ಸೆಸ್. ಸೊ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಬರೀ ಯೂಸರ್ ಮೋಡ್, ನಾವು ಮೋಡ್ ಎಕ್ಸ್ಪ್ಲೇನ್ ಮಾಡಿದ್ವಿ ಇವಾಗ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ ಮೋಡು. ಸೊ ಲೆವೆಲ್ 1 ಅಂತ ಕೊಟ್ರೆ ಓನ್ಲಿ ಆ ಯೂಸರ್ ಮೋಡ್ ಅಲ್ಲಿ ಶೋ ಕಮಾಂಡ್ಸ್ ರನ್ ಮಾಡ್ಬೋದು, ಯಾವ್ದು ಬೇಕಾದ್ರೆ ಶೋ ಕಮಾಂಡ್ಸ್. ಓಕೆ, ಬಟ್ ಆ ಕಾನ್ಫಿಗರ್ ಮೋಡ್ ಅಲ್ಲಿ ಬರಕ್ಕೆ ಆಗಲ್ಲ ಅವನು. ಓಕೆ, ದಟ್ ಈಸ್ ದ ಒನ್. ದೆನ್ ಲೆವೆಲ್ 2 to 14 ಏನಿದೆ ಅಲ್ಲ, so here we can see these levels are undefined by default. Okay, so administrator can assign specific commands to these levels for fine grained access control. So ಏನಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, so what happened, thank you for choosing team, extend your meeting. Okay, all right, extend your meeting. Oh no, so this one got disconnected. Just a minute, let me create one. Okay, so where is Kumar? He's seen or what? Okay, yeah. Okay, all right. So ಲೆವೆಲ್ 2 ನಾವು ಎಲ್ಲಿದ್ವಿ, ಲೆವೆಲ್ 2 ಅಲ್ಲಿ ಇದ್ವಿ. ಲೆವೆಲ್ 2 to 14 ಏನಿದೆ ಅಲ್ವಾ, ಸೊ ಪರ್ಟಿಕ್ಯುಲರ್ ನಾವು ಕಾನ್ಫಿಗರೇಷನ್ ಮಾಡುವಾಗ ಸ್ಪೆಸಿಫಿಕ್ ಕಮಾಂಡ್ ಮಾತ್ರ ರನ್ ಮಾಡಬಹುದು ಅಂತ ಸ್ಪೆಸಿಫೈ ಮಾಡಬಹುದು. ಓಕೆ, ಸೊ ಲೆಟ್ಸ್ ಸೇ ಇವಾಗ ಲೆವೆಲ್ 3 ಯೂಸ್ ಮಾಡ್ತೀವಿ, 2 ಯೂಸ್ ಮಾಡ್ತೀವಿ, ಇಲ್ಲ ಯಾವುದೋ ಒಂದು ಯೂಸ್ ಮಾಡ್ತೀವಿ ಅನ್ಕೊಳ್ಳೋಣ ಬಿಟ್ವೀನ್ ದಿಸ್ 2 to 14. ಸೊ ಸ್ಪೆಸಿಫಿಕ್ ಕಮಾಂಡ್ ನಾವು ಹೇಳ್ಬೋದು ಅಲ್ಲಿ. ಸೊ ಲೆಟ್ಸ್ ಸೇ ಇವನು ಕಾನ್ಫಿಗರ್ ಮೋಡ್ ಅಲ್ಲಿ ಹೋಗಬೇಕು, ಗ್ಲೋಬಲ್ ಕಮಾಂಡ್ ಮಾತ್ರ ರನ್ ಮಾಡಬೇಕು. ಸೊ ಓಕೆ, ಇಂಟರ್ಫೇಸ್ ಲೆವೆಲ್ ಅಲ್ಲಿ ಏನು ಚೇಂಜಸ್ ಮಾಡಂಗಿಲ್ಲ. Screen. Okay. Screen is not shared, right? Okay, visible, right? Visible. Okay.
ಯಾ ಓಕೆ ಸಿಮಿಲರ್ ಸೊ ಲೆವೆಲ್ 2 ಇಂದ 14 ಸೊ ಇವಾಗ ಏನು ಎಕ್ಸ್ಪ್ಲೈನ್ ಮಾಡ್ತಾರ ಸಿಮಿಲರ್ ಸೊ ಆ ಪರ್ಟಿಕ್ಯುಲರ್ ನಾವು ಏನೇನು ಆಕ್ಸೆಸ್ ಕೊಡಬೇಕಂತ ಸ್ಪೆಸಿಫೈ ಮಾಡಿ ಕೊಡ್ಬೋದು ಬಟ್ ಈ ಲೆವೆಲ್ 1 ಮತ್ತೆ ಲೆವೆಲ್ 0 ಏನಿದೆಲ್ಲ ಇಲ್ಲಿ ಸ್ಪೆಸಿಫಿಕ್ ಆಗಿ ಬೈ ಡಿಫಾಲ್ಟ್ ಇದಾಗಿದೆ ಕರೆಕ್ಟಾ ಸೊ ನಾವು ಇಲ್ಲಿ ಸ್ಪೆಸಿಫಿಕ್ ಇದನ್ನ ಅಲೋ ಮಾಡ್ಕೊಂಡು ಕೊಡ್ಬೋದು ಓಕೆ ಯೂಸರ್ಸ್ಗೆ ಓಕೆ ಸೊ ದೆನ್ ಲೆವೆಲ್ 15 ಸೊ ಲೆವೆಲ್ 15 ಇಂಡಿಕೇಟ್ ಫುಲ್ ಆಕ್ಸೆಸ್ ಅದರಲ್ಲಿ ಏನೂ ಇಲ್ಲ ಅಲ್ಲಿ ಏನು ಇದು ರಿಸ್ಟ್ರಿಕ್ಷನೇ ಇಲ್ಲ full access ಸಿಗುತ್ತೆ administrator we can say super user okay these are the levels we do configuration while doing this SSH okay so that is the reason here we can see level privilege level we are keeping 15 that means full access then the password so we can say secret password or else we have another option okay so normal password also we have the option okay or we can use secret password is best choose yakandre encrypt agirutte secret is what let's say test so elladakke test kodta idini okay so now different ಆಗಿ ಪಾಸ್ವರ್ಡ್ ಕೊಡಬೇಕು ಸಿಂಪಲ್ ಪಾಸ್ವರ್ಡ್ ಸೇಮ್ ಪಾಸ್ವರ್ಡ್ ಕೊಡಂಗಿಲ್ಲ different ಆಗಿ ಕೊಡಬೇಕು so this is the done then we have to generate a RSA key crypto what is the crypto key we can say crypto key public chain is there generate is there generate then question mark RSA question mark encrypted storage is there redundancy is there generate that's it good enough okay so here we can generate key RSA key generation RSA okay enter then we have to give the number so here if I do question mark it will won't take so what it is saying the switch name for the keys will be switch1.example.com okay so choose the size of the key module in the range of 360 to 4096 for your general purpose key okay so choosing a key module generator then 512 may take a few minutes okay so ನಾವು ಬೈ ಡಿಫಾಲ್ಟ್ ಏನು ಮಾಡ್ತೀವಿ ಈ 512 ಏನಿದೆ ಅಲ್ವಾ ಸೊ ಅದ್ರ ಮೇಲೇನೆ ಕೊಡ್ತೀವಿ ಓಕೆ ಸೊ ಏನಾದರೂ ಲೆಸ್ಸೆ 1048 ಅನ್ಕೊಳ್ಳೋಣ ಓಕೆ ಸೊ ಎಂಟರ್ ಇಟ್ ವಿಲ್ ಜನರೇಟ್ ದ ಕೀ ನಾವು ಸೊ ಕೀ ಜನರೇಷನ್ ಆಯಿತು RSA ಕೀ ಜನರೇಟ್ ಆಯಿತು ಇವಾಗ ಓಕೆ ಸ್ಪೆಸಿಫಿಕ್ SSH ಕಾನ್ಫಿಗರೇಷನ್ಗೆ RSA ಕೀ ಜನರೇಷನ್ ಆಯಿತು ಓಕೆ ಸೊ ನಾವು ಆಮೇಲೆ ಏನು ಮಾಡ್ತಾ ಇದ್ದೀವಿ ಸೊ ಹೇಳ್ತಾ ಇದ್ದೀವಿ IP SSH ವರ್ಷನ್ ಚೇಂಜ್ ಮಾಡ್ತಾ ಇದ್ದೀವಿ SSH ವರ್ಜನ್ ಸೊ ನಮ್ಮ ಹತ್ರ 1 ಮತ್ತು 2 ಇದೆ ಸೊ ಬೇಸಿಕಲಿ 2 ಇಸ್ ದ ಲೇಟೆಸ್ಟ್ ಒನ್ ವಿ ಕ್ಯಾನ್ ಯೂಸ್ 2 ಓಕೆ ಸೊ ದೆನ್ ಲೈನ್ ವಿ ಟಿ ಅಲ್ಲಿ ಹೋಗಿ ಸೊ ಅದಕ್ಕೆ ಹೇಳೋಣ ಲೈನ್ ವಿ ಟಿ ವೈ 0 to 4 ಯೂಸ್ ಮಾಡಿದ್ವಿ ಓಕೆ ಸೊ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಇನ್ಪುಟ್ SSH ಅಂತ ಹೇಳೋಣ SSH okay then we'll say local login local then done end right if you want okay so this is the configuration we can see show run we can say section what we can say IP domain okay so IP domain it is showing only IP domain let me begin with IP domain oh this is also taking from there okay so what I can do is not begin include IK domain under filter ಆಗಲ್ಲ ಅದು okay all right so section SSH only SSH showing include SSH only this one okay show run so proper ಆಗಿ filter ಆಗ್ತಾ ಇಲ್ಲ ಅದು okay all right so we can see somewhere here the full configuration show run okay
So here we can see the domain name which is we configured example.com. So ಈ ಡೊಮೈನ್ ನೇಮ್ ಕಾನ್ಫಿಗರ್ ಮಾಡುವಾಗ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಸೊ ನಮ್ಮದು DNS ಅಲ್ಲಿ ಏನು ನಮ್ಮ ಡೊಮೈನ್ ನೇಮ್ ಕಾನ್ಫಿಗರ್ ಮಾಡ್ತೀವಲ್ಲ, ಸೊ ಅದನ್ನೇ ಫಾಲೋ ಮಾಡಿದರೆ ಬೆಸ್ಟ್ ಚಾಯ್ಸು. ಓಕೆ, ಸೊ ಅದನ್ನೇ ಬೇಸಿಕಲಿ ಫಾಲೋ ಮಾಡ್ತಾರೆ ಡೊಮೈನ್ ನೇಮ್. ಸೊ ಸೆಪ್ರೇಟಾಗಿ ಡೊಮೈನ್ ನೇಮ್ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ, ಸೊ ಅದನ್ನೇ ಫಾಲೋ ಮಾಡ್ಬೋದು. ಸೊ ದೆನ್ ವೆರ್ ಇಸ್ ಅವರ್ SSH. So line VTY is here. Line VTY is configured here. The input SSH, this one. Then other, where is other commands? Somewhere it should be there. So now one by one filter ಮಾಡಬಹುದು. Okay. Show run section. Let's say IP domain is this one. Okay. So one command is there. Then we can say username. So this one is a username. Then what we can see, whatever we want, we can see IP SSH, this command we can, so filter ಮಾಡಿ ನೋಡಬಹುದು ಯಾವ್ದು ಕಮಾಂಡ್ಸ್. ಓಕೆ, ಸೊ ಇಲ್ಲ ರನ್ನಿಂಗ್ ಕಾನ್ಫಿಗ್ ಅಂತ ಹೊಡೆದ್ರೆ ಎಂಟರ್ ಕಾನ್ಫಿಗರೇಷನ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ವಿ ಡೂ ದ SSH ಕಾನ್ಫಿಗರೇಷನ್. ಸೊ ಬಟ್ ಹಿಯರ್ I don't have another switch to verify, so that is the reason I'm just leaving this. Or else what I can do is, let me write this and let me try to connect one PC there and we'll see. This will take time, I guess. VPC remote session is a little bit slow. Okay. Stop. Then let's connect here Ethernet 0/0. Okay, but I need to do the configuration for that, interface configuration and all. Then only IP assignment, everything I have to do. ಸೊ ನಾನೇನು ಮಾಡ್ತೀನಿ, ಈ ಪಿ ಸಿಗೆ ಒಂದು IP ಅಸೈನ್ ಮಾಡ್ತೀನಿ, ಸೇಮ್ ಸಬ್ನೆಟಲ್ಲಿ ಅಸೈನ್ ಮಾಡ್ತೀನಿ, ಯಾಕಂದರೆ ಡೀಪ್ ಕಾನ್ಫಿಗರೇಷನ್ ಬೇಕಾಗಿಲ್ಲ. ಸೊ IP 192.168.1.1.7 ಮಾಡೋಣ. ಅಲ್ಲಿ 5 ಮಾಡಿದ್ದೀನಿ, 255.255 ಸಾರಿ /24/24. Then gateway is what, 192.168.1.6 ಹಾಕೋಣ. 6 IP ಅಲ್ವಾ, that is the reason 1.6. okay, checking for duplicate IP. Then this one, this is my switch. Password it is asking, console password, then our enable password. Okay, now it is login. Show IP interface brief. So my VLAN 100 is down, then it won't work. Why this is down? Oh, 172 IP I configured here, right? Okay, so let me reconfigure that VLAN. Okay, config terminal, no VLAN 100. Okay, so then end. Let's see whether it is went or not. No, it is not removed, it is not going. Okay, so interface VLAN 100, then the no IP address. Okay, so I removed the IP address. Let's see. Yes, IP address is removed. Okay, so config terminal, interface VLAN 100, no shut. Then let's say shut to show IP interface brief. Okay, now it is shut, then no shut. Okay, but state is down. Okay, let's say IP address 192.168.1.6 is the IP address, 255.255.255.0. okay, no shut. I don't know why this switch is not
bringing up that VLAN. Show up interface briefs. No, it is still down. Okay, what I will do is I will configure one IP address for VLAN 1. Okay, so interface VLAN 1. Okay, so sorry, let me remove that IP address from the VLAN. 100 no IP address, then exit, then interface VLAN 1, then 192.168.1 dot, let's say 6 255.255.255.0 IP address. Okay, then no shit whether it is coming up. Yes, this is coming up. So but VLAN 100 coming ಬರ್ತಾ ಇಲ್ಲ, ಅಪ್ ಆಗ್ತಾ ಇಲ್ಲ. ಸೊ ಏನೋ ಸಮ್ ಸ್ವಿಚಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಜಸ್ಟ್ ಲೀವ್ ಇಟ್. Okay, then what we will do, show interface brief, show interface status, we'll see. So VLAN, okay, so this one is 0/0, that PC is connected to VLAN 1 only. Okay, that means interface Ethernet 0/0. Okay, so all right, so let me try to ping from the switch. Okay, ping 192.168.1.7 is the IP address. So from PC I am able to ping. Okay, so now already we have configured the SSH. So what we will do, SSH, then the IP address 192.168.1.6 is the our switch IP address. So it is showing bad command. So what we will do is SSH -L, then this one, no, still it is showing bad command. Reachability is there, but it is showing bad command. Okay. So better I need to do this thing. Show run. SSH is configured. The transport input SSH is done. Login local is done. Password is test set. Line VTY is set. Everything is set. Why this is not taking? Maybe some command, bad command. What is the command from VPC? Just a minute, let me check that command from VPC. Some command is there. What is that? Even this Google also not showing properly. Okay, so anyway, what we will do now? Okay, so I will take another PC node. Now I will take Windows machine. Okay, so let me take Windows machine, save it, turn off, then connect to second port, first port. Okay, this one, this will be in VLAN 1, then start. Okay, so this will take little bit time. Okay, so because this is normal Windows machine, so until that we'll cover next if it is there. Yeah, so the next topic is encrypt all the password on the switches. Okay, so encrypt all the password in the switches. So ಇವಾಗ ನಮಗೆ ಕೆಲವೊಂದು ಪಾಸ್ವರ್ಡ್ ವಿಸಿಬಲ್ ಇದಾವೆ, ಕರೆಕ್ಟಾ? ಸ್ವಿಚಸ್ ಅಲ್ಲಿ ಕೆಲವೊಂದು ಪಾಸ್ವರ್ಡ್ ವಿಸಿಬಲ್ ಇದೆ. ಸೊ ಎಕ್ಸಾಂಪಲ್ ಯಾವುದು ವಿಸಿಬಲ್ ಇದೆ? ನಮ್ದು ಕನ್ಸೋಲ್ ಪಾಸ್ವರ್ಡ್ ವಿಸಿಬಲ್ ಇದೆ.
right now we'll see test enable, then test. I think the console password is enabled. Show run, let's try. Show run pipe section, let's say console. Yes, console password is visible now. Okay, test anta gottagta ide. So if I run this service password command, right, so it will encrypt all the current running passwords. Okay, let's see here, config terminal. So I will run service password encryption. Okay, done. That is the command. So now it will encrypt all the running passwords. So here you can see ಇವಾಗ ಆ ಕನ್ಸೋಲ್ದು ಪಾಸ್ವರ್ಡ್ ಎನ್ಕ್ರಿಪ್ಟ್ ಆಯಿತು. ದಿಸ್ ಇಸ್ ಟೈಪ್ 7 ಪಾಸ್ವರ್ಡ್. ಓಕೆ, ವಿಲ್ ಸಿ ದಿಸ್ somewhere. We have type 7 password, right? Where is that? Here, this is the type 7. Where is that type 7? Cisco pass 7 decrypt. Let me check this whether this will work or not. Okay, no, this is not the one. Cisco book, yes, no, this one, not this one. Cisco password checker. Okay, yes, here let's keep it here, then crack. Yes, see here we can see the password now. So if it is type 7, we can see the password text, so it will decrypt the password. Okay, so all right, then what else? So we can see here the IP address configuration LRE gottu already. Okay, so how we do the interface IP configuration already I shown here, but let's see here one check madona, one IP assign madona. Okay, so how many interface we have? Show interface status. So we have 4 interface, so one interface ke IP assign mad nodona. So this interface, so this one I am doing in switch. Okay, so this is not acting as a L3 switch right now. Okay, so or L3 interface right now, those are by default L2 interface, but this switch is having capability to make a L3. Okay, so what I will do is I will go to the configuration terminal. Okay, so I want to assign an IP address for the interface. So interface, so which interface? I'll assign interface 3. Okay, so Ethernet 0/3, enter. Then if I try to assign the IP address, it won't be take, correct? So address command is not there. So right now there is no command because this is by default L2 interface. So that is the reason. What I will do is I will run command switch port. Okay, so if I say switch port, after that we have a lot of command. Okay, if I say only switch port, that means this will make as a L3 port. So now I can run the IP address command. Sorry, not switch port. It should be no switch port. Okay, it should be no switch port. So by default it will be switch port. Switch port means it is L2. If I say no switch port, that means it is L3. So here we can see, if I say only no switch port, it will be make L3. So now I can say IP address, so it will take. So if I say again only switch port, it will make that port L2. Now it will not take. Okay, so address option is not there. So this is how this command is work. So now I'll say no switch port, then enter. I can assign the IP address now. IP address, let's say example 192.160, no, let's say 172.20. Let's say 1.1, then 255.255.255.0. Okay, so this is how. Something is wrong. Enter. Okay, so then no shut. This is how we do the interface IP address configuration. Okay, that's it. Then here we can see the user. If you want to use the local username and password, then you have to use local login. Already I explained this command, local login commands, in the line console and VTY. Okay, so both side we have to use this command. So if you want use SSH, then configure the transport input. Already I explained this already. Okay, so here I mentioned specific this one, this command. Okay, so then what we will do is, so we'll see this one whether it is came up or not. Okay, the PC is ready.
test. What is the password? Test 1 2 3, I guess. Yeah, this is test 1 2 3. Okay, so now this is my Windows PC now. Okay, normal Windows PC. So now normally ಲ್ಯಾಪ್ಟಾಪ್ ಅಲ್ಲಿ ಹೆಂಗಿರುತ್ತಲ್ಲೋ ಸೇಮ್ ಇಲ್ಲಿ ವರ್ಚುವಲ್ ಪಿ ಸಿ ಕ್ರಿಯೇಟ್ ಆಗಿದೆ. ಸೊ ನಾವು ಐ ವಿಲ್ ಕಾನ್ಫಿಗರ್ ಒನ್ IP address for this PC. Okay, so run. Okay, ncpa.cpl is the shortcut word. Okay, ncpa.cpl. So here we have the local Ethernet, which is these two are disabled. So this is our active Ethernet port. This is my active Ethernet port. So what I will do is I will go to the properties and I will configure the IP address for the IPv4 this thing. Come here. Remote session is slow. I don't know why. What happened to this? Okay, so use the following IP address. So I'll configure the IP address here 192.168.1. I'll configure 8 here. Okay, so same subnet alli configure ಮಾಡ್ತಾ ಇದ್ದೀನಿ ನಾನು 255.255.255.0. Okay, so then gateway, the switch IP address is the gateway right now for this topology. 192.168.1.6 is the switch IP address. DNS is not required. Okay, IP address wrong. Subnet mask is wrong or IP address is wrong. What is something is there? Okay, ಎರಡು ರಾಂಗ್ ಆಯ್ತು. ಎರಡು wrong. Shabash. ಅಂದು ರಿಮೋಟ್ ಸೆಷನ್ ಯಾಕೋ ಸ್ಲೋ ಆಗ್ತಾ ಇದೆ. ಐ ಡೋಂಟ್ ನೋ. 82 is fine. ಅದು ರಿಮೋಟ್ ಆಕ್ಚುಲಿ ಸ್ಲೋ ಆಗುತ್ತೆ. ಓಕೆ, ಸೊ 192 ಇಲ್ಲೂ ಪ್ರಾಬ್ಲಮ್ ಆಗಿದೆ. 192 ರಿಮೋಟ್ ಸೆಷನ್ ಸ್ಲೋ ಆಗಿದೆ. ಐ ಡೋಂಟ್ ನೋ ವೈ. ಸೊ ನಿನ್ನೆನೂ ಸೇಮ್ ಆಗಿ ಫಿಲ್ ಮಾಡಿದ್ದೆ, ಮತ್ತೇನಾಯ್ತು ಇದು 192.168.1.8 255.255.255.0. okay, so okay, this is good now. Or else let me disconnect this remote session and re-establish. Wait a moment. Internet connection is good, but I don't know why this remote connection is not performing well. Use okay, let's see. Okay, so now this is connected. Close this, restart later. So open the CMD and try to ping the switch. Ping 192.168.1.6 is the gateway. Yes, it is reachable now. So if I want to try SSH, I need a PowerShell. From direct this command prompt, I don't know the command whether it is there or not, but from PowerShell it should be work. SSH 192.168.1.6. This is also saying some not recognized as the name of the cmd let function script file. This one SSH 192.1.6 crypto, some error is showing. Okay, let me, what I can do is copy, then put it to this one. So ಇಲ್ಲಾಂದ್ರೆ ಇನ್ನೊಂದು ಸ್ವಿಚ್ ಕಾನ್ಫಿಗರ್ ಮಾಡಬೇಕಾಗುತ್ತೆ. That's it. So other way is we have to configure the switch. Copy ಆಗಲ್ಲ ಇದು.
Okay. This command is not taking term SSH is not recognizing. Here also it is not working. Then next option is switch only. Next one switch connect ಮಾಡಿ ಚೆಕ್ ಮಾಡಬೇಕಾಗುತ್ತೆ. SSH. The term SSH is PowerShell. So for this user, okay, SSH, then just SSH. No, not taking. Okay, example of the issue. SSH, this term, okay, open, verify. Okay, open SSH installed. Go to settings, app, features, and okay, open, look for the SSH client. It missing. If it is missing, install it. Copy. Then this one. No, this is also not working. SSH. No. Okay, so better we'll see in the next coming days. ಈಗ ಅದು ಕಾನ್ಫಿಗರ್ ಮಾಡೋ ಟೈಮಾಗ ಸೊ ಗೊತ್ತಾಗುತ್ತೆ. ಟೋಪೋಲಜಿ ಯೂಸ್ ಮಾಡುವಾಗ ಗೊತ್ತಾಗುತ್ತೆ. ಸ್ವಿಚ್ ಇಂದ ಸ್ವಿಚ್ ನಾವು SSH ಚೆಕ್ ಮಾಡಬಹುದು. ಆಮೇಲೆ ದಿಸ್ ಕಮಾಂಡ್ ಇಸ್ ನಾಟ್ ವರ್ಕಿಂಗ್ ಇನ್ ದಟ್ ಸ್ಪೀಸೀಸ್. ಬಟ್ ಬೈ ಡಿಫಾಲ್ಟ್ ನಾವು ಲೈವ್ ಎನ್ವೈರನ್ಮೆಂಟ್ ಅಲ್ಲಿ ಈ ತರ ನಮ್ದು PC ಇದೆ ಅಲ್ವಾ, ನಮ್ಮ ನಾರ್ಮಲ್ ಲ್ಯಾಪ್ಟಾಪ್ ಪವರ್ ಶೆಲ್ ಯೂಸ್ ಮಾಡಿಬಿಟ್ಟು ನಾವು SSH ಕನೆಕ್ಷನ್ ತಗೋಬಹುದು ಬೇಸಿಕಲಿ. ಓಕೆ, ಇವಾಗ ಅಂದ್ರೆ ಇವಾಗ CMD ಅಲ್ಲಿ ಆಗಲ್ವಾ ಅದು? CMD ಅಲ್ಲಿ ಆಗಲ್ಲ. ಇಲ್ಲ, CMD ಅಲ್ಲಿ ಕಮಾಂಡ್ ರನ್ ಆಗಲ್ಲ. ಬಟ್ ಕಮಾಂಡ್ ಇದೆಯಾ ಅಂತ ನನಗೂ ಗೊತ್ತಿಲ್ಲ, ಮೇ ಬಿ ಇರ್ಬೋದು, ಬಟ್ ನನ್ಗಂತೂ ಗೊತ್ತಿಲ್ಲ ಕಮಾಂಡ್ ವರ್ಕ್ ಆಗುತ್ತೋ ಅಂತ. ಬಟ್ ಪವರ್ ಶೆಲ್ ಅಲ್ಲಿ ಯೂಸ್ ಆಗುತ್ತೆ, ನಾನು ಯೂಸ್ ಮಾಡಿದ್ದೀನಿ ಪವರ್ ಶೆಲ್ ಅಲ್ಲಿ ಕಮಾಂಡ್. ಸೊ ಇಲ್ಲಾಂದ್ರೆ ಇಲ್ಲಿ ಇದು ಕನ್ಸೋಲ್ ಮಾಡ್ಕೊಂಡು ಆದ್ಮೇಲೆ ಪವರ್ ಶೆಲ್ ಯೂಸ್ ಮಾಡ್ಬೇಕಾ, ಅಥವಾ ನಾರ್ಮಲ್ ಕನೆಕ್ಟಿವಿಟಿ ಇದ್ದಾಗೂ ಪವರ್ ಶೆಲ್ ಯೂಸ್ ಮಾಡ್ಬಿಟ್ಟು SSH ಮಾಡ್ಬೋದಾ? ಪವರ್ ಶೆಲ್ ಅಂದ್ರೆ ಯಾವಾಗ ಯೂಸ್ ಮಾಡಬೇಕು? ಸೊ ನಾವು ಆ ಪರ್ಟಿಕ್ಯುಲರ್ ನೆಟ್ವರ್ಕ್ ಅಲ್ಲಿ ಇರಬೇಕು. ಓಕೆ, ಆ ಪರ್ಟಿಕ್ಯುಲರ್ ನೆಟ್ವರ್ಕ್ ಅಲ್ಲಿ ನಮಗೆ ರೀಚಬಿಲಿಟಿ ಇದೆ ಅಂದ್ರೆ ನಾವು ನಾರ್ಮಲ್ ಲ್ಯಾಪ್ಟಾಪ್ ಇಂದ ಪವರ್ ಶೆಲ್ ಮಾಡಬಹುದು. ಓಕೆ, ಜಸ್ಟ್ ಅದು ರಿಮೋಟ್, ನಾಟ್ ಫಿಸಿಕಲ್ ಕನೆಕ್ಟಿವಿಟಿ, ಡೈರೆಕ್ಟ್ ರಿಮೋಟ್. ಸೊ ಅಂತ ಟೈಮಲ್ಲಿ ಯೂಸ್ ಮಾಡಬಹುದು. ಸೊ ಬೇಸಿಕಲಿ SSH ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಜಸ್ಟ್ ಸೆಕ್ಯೂರ್ CRT ಅಲ್ಲೇ ಯೂಸ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ. ಸೊ ಇಲ್ಲಿ ಬರ್ತೀವಿ, SSH2 ಯೂಸ್ ಮಾಡ್ತೀವಿ, IP ಹಾಕ್ತೀವಿ, ದೆನ್ ಕನೆಕ್ಟ್ ಮಾಡ್ತೀವಿ. ಸೊ ಇವಾಗ ಕನೆಕ್ಟ್ ಆಗಲ್ಲ ಇದು. ಸೊ ಅದನ್ನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಈ ಸೆಕ್ಯೂರ್ CRT ನಂದು ಲ್ಯಾಪ್ಟಾಪ್ ಅಲ್ಲಿ ರನ್ ಆಗ್ತಾ ಇದೆ, ಕರೆಕ್ಟಾ? ಸೊ EVNG ಒಳಗಡೆ ನಂದು ಡಿವೈಸಸ್ ಇರುತ್ತೆ. ಬಟ್ ನಾನು ಈ ಸೆಕ್ಯೂರ್ CRT ಇಂದ ಅದನ್ನ ರಿಮೋಟ್ ತಗೋತೀನಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಯಾವ ಥರ ರಿಮೋಟ್ ತಗೋತೀನಿ ಅದನ್ನು SSH ಕಮಾಂಡ್ ಯೂಸ್ ಮಾಡಿ, ಸ್ಪೆಸಿಫಿಕ್ ಕಮಾಂಡ್ ಯೂಸ್ ಮಾಡಿ, ಇದನ್ನೇ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ವಿಂಡೋ ಏನಿದೆ ಅಲ್ಲ, ಇಲ್ಲಿ IP ಹಾಕಿ ಆ ಡಿವೈಸ್ದು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ತೋರಿಸ್ತೀನಿ ಥ್ರೂ ರಿಮೋಟ್ಲಿ. ಓಕೆ, ಸೊ ಇನ್ ಕಮಿಂಗ್ ಕ್ಲಾಸಸ್ ವಿಲ್ ಸಿ ದಟ್ how it works. Then what else? Is there anything? Yeah. So then why default gateway need to be configured in the switches? Okay, so basically ನಮಗೆ ಸ್ವಿಚಸ್ ಅಲ್ಲಿ ಒಂದು ಗ್ಲೋಬಲ್ ಕಾನ್ಫಿಗ್ ಕಮಾಂಡ್ ರನ್ ಮಾಡ್ತೀವಿ ನಾವು, IP ಡಿಫಾಲ್ಟ್ ಗೇಟ್ವೇ ಅಂತ. ಓಕೆ, ಸೊ ಜಸ್ಟ್ ಒಂದು ಲುಕ್ ಹಾಕೊಳ್ಳಿ ಇದರ ಮೇಲೆ. ಸೊ ಇನ್ ಕಮಿಂಗ್ ಕ್ಲಾಸಸ್ ಕಾನ್ಫಿಗರ್ ಮಾಡುವಾಗ ಈ ಟಾಪಿಕ್ ತಗೊಂಡ್ಬರ್ತೀನಿ, ನಾನು ಈ ಕಮಾಂಡ್ನ ಯೂಸ್ ಮಾಡ್ತೀನಿ. ಓಕೆ, ಸೊ ಲ್ಯಾಬ್ ಸಿನಾರಿಯೋ ಇಲ್ಲಿ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಕೋರ್ ಸ್ವಿಚಸ್ VTP ಮೋಡ್ ಟ್ರಾನ್ಸ್ಪರೆಂಟ್ ಅಲ್ಲಿ ಇದೆ, SVI ಕಾನ್ಫಿಗರೇಷನ್ ಆಗಿದೆ ಫಾರ್ ಮ್ಯಾನೇಜ್ಮೆಂಟ್ ವಿಲನ್. ಓಕೆ, ಸೊ ಕೋರ್ 1 ಅಲ್ಲಿ ಒಂದು ವಿಲನ್ ಕಾನ್ಫಿಗರ್ ಆಗಿದೆ, ಮ್ಯಾನೇಜ್ಮೆಂಟ್ IP ಕಾನ್ಫಿಗರ್ ಆಗಿದೆ, ಇದಕ್ಕೂ ಒಂದು ಮ್ಯಾನೇಜ್ಮೆಂಟ್ ವಿಲನ್ IP ಕಾನ್ಫಿಗರ್ ಆಗಿದೆ. ಓಕೆ, ಸೊ ದಿಸ್ ಇಸ್ SVI ಸ್ಪೆಸಿಫಿಕ್. ಓಕೆ, ಸೊ ಮ್ಯಾನೇಜ್ಮೆಂಟ್ SVI. ದೆನ್ HSRP ಕಾನ್ಫಿಗರ್ ಆಗಿದೆ, HSRP ದಿಸ್ ಇಸ್ ದ IP. ಓಕೆ, ದೆನ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇದೆ, VTP ಸರ್ವರ್ ಮೋಡಲ್ಲಿ ಇದೆ ಡಿಸ್ಟ್ರಿಬ್ಯೂಷನ್ ಸ್ವಿಚ್. ಆಕ್ಸೆಸ್ ಸ್ವಿಚ್ ಇದೆ, VTP ಕ್ಲೈಂಟ್ ಮೋಡಲ್ಲಿ ಇದಾವೆ ಆಕ್ಸೆಸ್ ಸ್ವಿಚಸ್ ಎಲ್ಲ. ಓಕೆ, ಸೊ ಆಕ್ಸೆಸ್ ಸ್ವಿಚ್ಗೂ ಒಂದು ಮ್ಯಾನೇಜ್ಮೆಂಟ್ ವಿಲನ್ ಕಾನ್ಫಿಗರ್ ಆಗಿರುತ್ತೆ. ಓಕೆ, ದೆನ್
So key point here we can see HSRP IP default gateway for this devices in that subnet is, so basically HSRP IP ಏನಿದೆ ಅಲ್ವಾ, ಸೊ ಅದೇ ಡಿಫಾಲ್ಟ್ ಗೇಟ್ವೇ ಆಗುತ್ತೆ ಅದರ್ ಡಿವೈಸಸ್ಗೆ. ಸೊ ನಾವು ವಿಲ್ಯಾನ್ ನಾರ್ಮಲ್ ವಿಲ್ಯಾನ್ ಏನಂತೀವಲ್ವಾ, ಯೂಸರ್ಗೆ ಡಿಫಾಲ್ಟ್ ಗೇಟ್ವೇ ಆಗುತ್ತೆ, ಕರೆಕ್ಟಾ? ಸೊ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮದು ಸ್ವಿಚಸ್ಗೆ ಡಿಫಾಲ್ಟ್ ಗೇಟ್ವೇ ಆಗುತ್ತೆ, ಯಾಕಂದರೆ ದಿಸ್ ಮ್ಯಾನೇಜ್ಮೆಂಟ್ ವಿಲ್ಯಾನ್ ವಿ ಆರ್ ಯೂಸಿಂಗ್ ಫಾರ್ ಸ್ವಿಚಸ್ ಓನ್ಲಿ, ರೈಟ್? ಸೊ that is the reason what I mentioned is IP default gateway for this. ಯಾಕಂದರೆ ನಾನು ಇವಾಗ ಸ್ವಿಚ್ ಇಂದ ಡಿಫ್ರೆಂಟ್ ನೆಟ್ವರ್ಕ್ನ ಡಿಫ್ರೆಂಟ್ ಸಬ್ನೆಟ್ನ ಪಿಂಗ್ ಮಾಡ್ಬೋದು, ಸ್ವಿಚ್ ಇಂದ ಪಿಂಗ್ ಮಾಡ್ಬೋದು, ನಾರ್ಮಲ್ ಸ್ವಿಚ್ ಇಂದ. ಓಕೆ, ಸೊ ಯಾಕಂದರೆ ನಮಗೆ ಸ್ವಿಚ್ ಇಂದ ಡಿಫ್ರೆಂಟ್ ನೆಟ್ವರ್ಕ್ನ ಪಿಂಗ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಎಕ್ಸಾಂಪಲ್ಲು ಇಲ್ಲಿ ಒಂದು ಸ್ವಿಚ್ ಇದೆ ಅಲ್ವಾ, ಸೊ ಈ ಪಿ ಸಿ ಒಂದು ಸಬ್ನೆಟಲ್ಲಿ ಇದೆ, ಈ ಪಿ ಸಿ ಒಂದು ಸಬ್ನೆಟಲ್ಲಿ ಇದೆ. ನಾನು ಈ ಸ್ವಿಚ್ ಇಂದ ಎರಡು ಸಬ್ನೆಟ್ಗೂ ಪಿಂಗ್ ಮಾಡೋಕ್ಕಾಗಲ್ಲ, ಅದು ಡಿಫ್ರೆಂಟ್ ಸಬ್ನೆಟ್ಗೆ. ಸೊ ದ್ಯಾಟ್ ಈಸ್ ದ ರೀಸನ್ ನಾವೇನು ಮಾಡ್ತೀವಿ, ಈ ಐಪೋ ಡಿಫಾಲ್ಟ್ ಗೇಟ್ವೇನ ಯೂಸ್ ಮಾಡ್ತೀವಿ. ಸೊ ಇವನ್ ಅದರ್ ಪರ್ಪಸ್ಗೂ ಯೂಸ್ ಆಗುತ್ತೆ, ನಾಟ್ ಓನ್ಲಿ ಪಿಂಗ್. ಓಕೆ, ಸೊ ಇವಾಗ ನಮ್ಮದು ಮ್ಯಾನೇಜ್ಮೆಂಟ್ ನೆಟ್ವರ್ಕ್ ಇದೆ ಅಲ್ವಾ, ಸೊ ಟ್ರಾಫಿಕ್ ಪ್ರಾಪರ್ ಆಗಿ ಹೋಗ್ಬೇಕಂದ್ರೆ ಅದಕ್ಕೆ ಗೇಟ್ವೇ ಇದ್ರೆ ಪ್ರಾಪರ್ ಆಗಿ ಟ್ರಾಫಿಕ್ ಹೋಗುತ್ತೆ, ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ದ ರೀಸನ್ ಆಲ್ಸೋ ಇಟ್ ವರ್ಕ್ಸ್. ಸೊ ದಿಸ್ ಇಸ್ ದ ವಾಟ್. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ, SSH ಟು ಸ್ವಿಚ್ ಇಟ್ ಸೆಲ್ಫ್ ಓನ್ಲಿ ವರ್ಕ್ಸ್. ಓಕೆ, ಇಫ್ ಮ್ಯಾನೇಜ್ಮೆಂಟ್ ವಿಲ್ಯಾನ್ ಕಾನ್ಫಿಗರ್ಡ್ ಆನ್ ದ ಸ್ವಿಚಸ್, SVI is up, default gateway is configured if accessing from the another subnet. This is the point we can see. So SSH ನಮ್ದು ಇದೆ. ಸೊ ಇವಾಗ ಲೆಟ್ಸ್ ಸೇ ನಾನು SSH ಕಾನ್ಫಿಗರ್ ಮಾಡಿದ್ದೀನಿ, ಓಕೆ, ಬಟ್ ಈ ಡಿಫಾಲ್ಟ್ ಗೇಟ್ವೇ ಕಾನ್ಫಿಗರ್ ಮಾಡಿಲ್ಲ ಅನ್ಕೊಳ್ಳಿ ಸ್ವಿಚಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಒಂದು ಸಿನಾರಿಯೋ ಕೊಟ್ಟೆ ನಾನು, ಸೇಮ್ ಸಬ್ನೆಟಲ್ಲಿ ನಾನು ಟ್ರೈ ಮಾಡ್ತಿದ್ದೆ SSH, ಕರೆಕ್ಟಾ? ಸೊ ಅದು ವರ್ಕ್ ಆಗುತ್ತೆ ಈ ಡಿಫಾಲ್ಟ್ಗೆ ಕಾನ್ಫಿಗರ್ ಮಾಡಿಲ್ಲ ಅಂದರೆ. ಸೊ ಇನ್ ಕೇಸ್ ನಾನು ಈ ವಿಂಡೋ ನಂದು ವಿಂಡೋಸ್ ಪಿ ಸಿ ಏನಿದೆ ಅಲ್ವಾ, ಇದು ಡಿಫ್ರೆಂಟ್ ಸಬ್ನೆಟಲ್ಲಿ ಇದೆ. ಸೊ ಲೆಟ್ಸ್ 10 ಇದೆ ಅನ್ಕೊಳ್ಳೋಣ. ಸೊ ನಮ್ಮ ಸ್ವಿಚಸ್ ಏನಿದಾವೆ ರೇಂಜಲ್ಲಿ 192 ರೇಂಜಲ್ಲಿ ಮ್ಯಾನೇಜ್ಮೆಂಟ್ ಇದಾವೆ. ಸೊ ಇವಾಗ ನಾನು ಈ ಪಿ ಸಿಯಿಂದ ಈ ಸ್ವಿಚಸ್ಗೆ ರೀಚಬಿಲಿಟಿ ಸಿಗಲ್ಲ ನನಗೆ, ಆದರೆ SSH ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ಆಫ್ ದಿಸ್ ಕಮಾಂಡ್. ಸೊ ಇದು ಕಮಾಂಡ್ ಇಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಓಕೆ, ಸೊ ದಿಸ್ ಕಮಾಂಡ್ ಏನು ಮಾಡುತ್ತೆ, ನಮಗೆ ಡಿಫ್ರೆಂಟ್ ಸಬ್ನೆಟ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ SSH ತೊಗೊಳಕ್ಕೂ ಈವನ್ SSH ತೊಗೊಳಕ್ಕೂ, ಯಾಕಂದರೆ ಆಫೀಸಲ್ಲಿ ನೋಡ್ಬೋದು ನಮ್ಮ ಲ್ಯಾಪ್ಟಾಪ್ IP ಡಿಫ್ರೆಂಟ್ ಆಗಿರುತ್ತೆ ಮತ್ತು ಮ್ಯಾನೇಜ್ಮೆಂಟ್ IP ಡಿಫ್ರೆಂಟ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಸಬ್ನೆಟು, ಬಟ್ ನಮಗೆ SSH ತೊಗೋಬೇಕಲ್ವಾ. ಸೊ ದಟ್ ಈಸ್ ದ ರೀಸನ್ ದಿಸ್ ಗೇಟ್ವೇ ಕಾನ್ಫಿಗರೇಷನ್ ವಿಲ್ ಬಿ ದೇರ್. ಸೊ ದಿಸ್ ಇಸ್ ದ ಗ್ಲೋಬಲ್ ಕಾನ್ಫಿಗರೇಷನ್, IP default gateway. Okay, that's it. Then I think it's over now. Yeah. So today we covered switching part. So basic iOS mode and basic switch configuration. Okay, so I hope this is good enough for today. So next we'll see coming days. Okay, so ಇಲ್ಲಿ ಏನಾದರೂ ಡೌಟ್ಸು, ಎನಿಥಿಂಗ್ ನೀಡ್ಸ್ ಟು ಬಿ ಕ್ಲಿಯರ್? ಇಲ್ಲ ಇವಾಗ ಏನೇ ಡೌಟ್ಸ್ ಬಂದ್ರು ಅದು ಅರ್ಥನೂ ಆಗೋಲ್ಲ. ನಾವ್ ಯಾವ ಕಾನ್ಫಿಗರೇಷನ್ ಮಾಡ್ತಾ ಇರ್ತೀವಿ ಅವಾಗ್ಲೇ ಗೊತ್ತಾಗೋದು, ಡೌಟ್ಸ್ ಕೂಡ ಕ್ರಿಯೇಟ್ ಆಗೋದು ಆಕ್ಚುಲಿ. ಓಕೆ, ಆಲ್ ರೈಟ್. ಓಕೆ, ಬಟ್ ಕಾನ್ಸೆಪ್ಟ್ ಅಷ್ಟು ಅರ್ಥ ಆಗ್ತಾ ಇದೆಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಕಾನ್ಫಿಗರ್ ಮಾಡುವಾಗ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ನಾವು ಇದನ್ನ ಏನಕ್ಕೆ ಕಾನ್ಫಿಗರ್ ಮಾಡ್ತಾ ಇದೀವಿ ಅಂತ. ಯಾಕಂದ್ರೆ ಇವಾಗ ನಮ್ಗೆ ಏನೇ ಹೇಳಿದ್ರು ಸ್ವಲ್ಪ ಏರೋಪ್ಲೇನ್ ಹೋಗೋದು. ಯಾ, ದಟ್ಸ್ ಟ್ರೂ. ಅವಾಗ್ಲೇ ಏನಾದ್ರು ಕ್ವಶನ್ ರೈಸ್ ಆದ್ರೆ ಅವಾಗ್ಲೇ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಆಲ್ ರೈಟ್. ಸೊ ದಿಸ್ ಇಸ್ ಗುಡ್ ದೆನ್. Okay, then we'll disconnect now. Okay.